ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಸ್ಕ್ರೀನ್ ಶೇರ್ ಮಾಡ್ತೀನಿ. ಪ್ರಪ್ರಥಮವಾಗಿ ಪಂಚತ್ವ ಇವರ ಆಶೀರ್ವಾದಕ್ಕಾಗಿ ಪ್ರಾರ್ಥನೆಯನ್ನು ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ನಾವು ಹರೇ ಕೃಷ್ಣ. ಪರಿಪೂರ್ಣತೆಯ 3 ಹಂತಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ಸಂಬಂಧ ಅಭಿಧೇಯದಲ್ಲಿ ಸಾಧನದಲ್ಲಿ ಪವಿತ್ರ ನಾಮವನ್ನು ಬೆಳೆಸುವ ಸಾಧನ ಅಭ್ಯಾಸ ಮತ್ತು ಶ್ರೀಮದ್ ಭಾಗವತವನ್ನು ಕೇಳುವ ಅಭ್ಯಾಸ. ಎರಡರಲ್ಲೂ ಸಹ ಏನಾಗಬೇಕು? ಸಾರಿ, ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ, ಸಾಧನ ಭಕ್ತಿಗಳಲ್ಲಿ ಅದರಲ್ಲಿ ಭಕ್ತಿ ಜಾಸ್ತಿ ಆಗ್ತಾ ಹೋಗ್ಬೇಕು, ಕಾಮ ಕಡಿಮೆ ಆಗ್ತಾ ಬರಬೇಕು. ಸೊ ಅದಕ್ಕಾಗಿ ಕಾಮ ಅಂದ್ರೆ ಏನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಆತ್ಮೇಂದ್ರಿಯ ಪ್ರೀತಿ ವಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛ ಧರೆ ಪ್ರೇಮ ನಾಮ. ಕೃಷ್ಣನ ಇಂದ್ರಿಯ ಸುಖಕ್ಕೆ ಬಯಸುವುದು ಪ್ರೇಮ, ನನ್ನ ಇಂದ್ರಿಯ ತೃಪ್ತಿಯ ಬಯಕೆಗಳು ಕಾಮ. ಆಧ್ಯಾತ್ಮಿಕ ಜಗತ್ತು ಒರಿಜಿನಲ್ ಅಂದ್ರೆ ಮೂಲತಃ ಮೂಲವಾದದ್ದು ಅದು ಆಧ್ಯಾತ್ಮಿಕ ಜಗತ್ತು. ಅದು ಯಾವಾಗ ಪ್ರತಿಬಿಂಬದ ತರ ರಿಫ್ಲೆಕ್ಟ್ ಆಗ್ತದೆ ಆವಾಗ ಭೌತಿಕ ಜಗತ್ತು ಅದು ಪ್ರೇಮ ರಜೋಗುಣದೊಟ್ಟಿಗೆ ಸೇರಿ ಕಾಮ ಆಗ್ತದೆ. ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಇರಲಿ ಅಥವಾ ಭೌತಿಕ ಲೋಕದಲ್ಲಿ ಇರಲಿ, ನಮ್ಮ ಆಸೆಗಳ ಪ್ರಕಾರನೇ ನಾವು ಇರ್ತೀವಿ. ನಮ್ಮ ಆಸೆನೇ ಇದಕ್ಕೆ ಮೂಲ ಕಾರಣ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಲವರು ಹೇಳಿದ್ರು ಕರ್ಮ, ಪಾಪ ಪುಣ್ಯ ಇದೆಲ್ಲ ಯಾವುದೂ ಅಲ್ಲ. ನಾವು ಭೌತಿಕ ಲೋಕದಲ್ಲಿ ಇರುವುದು ಈ ಪಾಪ ಪುಣ್ಯ ಇದೆಲ್ಲ ಕಾರಣಗಳು ಅಲ್ಲ, ನಮ್ಮ ಆಸೆ. ಹೇಗೆ ಹಂದಿಗೆ ಮಲ ತಿನ್ನುವ ಆಸೆ ಇದೆ, ಅದೇ ರೀತಿ ನಮಗೆ ಭೌತಿಕ ಲೋಕದಲ್ಲಿರುವ ಆಸೆ ಇದೆ. ಅದಕ್ಕಾಗಿ ಭೌತಿಕ ಲೋಕದಲ್ಲಿ ಇದ್ದೀವಿ. ಒಂದು ವೇಳೆ ನಮಗೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವಂತಹ ಆಸೆ ಇದ್ರೆ ನಾವು ಡೈರೆಕ್ಟ್ ಆಗಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬಹುದು. ಕೃಷ್ಣ ನಮ್ಮನ್ನು ಸಂತೋಷದಿಂದ ಅಲ್ಲಿ ಮರೆದು ಅಂದ್ರೆ ಮರು ಕರೆದುಕೊಂಡು ಹೋಗ್ತಾರೆ. ಸರಿಯಾಗಿ ವರ್ಡ್ ಸಿಗ್ಲಿಲ್ಲ. ಕಾಮದಿಂದ ಪ್ರೇಮದೆಡೆಗೆ. ಮೊದಲು ಕಾಮ 100% ಭಕ್ತಿ ಇರೋದೇ ಇಲ್ಲ.
ಪ್ರಪ್ರಥಮವಾಗಿ ಶ್ರದ್ಧೆ ಆರಂಭ ಆಯಿತು, ಕಾಮ ಕಡಿಮೆ ಆಗ್ತಾ ಬರ್ತದೆ, ಭಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಪ್ರಪ್ರಥಮವಾಗಿ ವೈಧಿ ಸಾಧನ ಭಕ್ತಿಯಿಂದ ಒಬ್ಬ ಸಾಧನ ಭಕ್ತ ಆರಂಭ ಮಾಡ್ತಾನೆ. ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠೆ, ರುಚಿ, ಆಸಕ್ತಿ. ಆಸಕ್ತಿಯಿಂದ ರಾಗಾನುಗ ಸಾಧನ ಭಕ್ತಿಯನ್ನು ಆರಂಭ ಮಾಡ್ತಾನೆ. ಹೆಚ್ಚು ಕಡಿಮೆ ಅದಕ್ಕಿಂತ ಮೊದಲು ಆರಂಭ ಮಾಡಬಹುದು ದೀಕ್ಷಾ ಗುರುಗಳು ಅಥವಾ ಶಿಕ್ಷಾ ಗುರುಗಳ ಮಾರ್ಗದರ್ಶನ ಅಡಿಯಲ್ಲಿ. ಅದು ರಾಗಾನುಗ ಸಾಧನ ಭಕ್ತಿ, ಆಮೇಲೆ ಕೊನೆಗೆ ಭಾವಭಕ್ತಿಯ ತನಕ ರಾಗಾನುಗ ಸಾಧನ ಭಕ್ತಿಯನ್ನು ಅಭ್ಯಾಸ ಮಾಡ್ತಾನೆ. ಆಮೇಲೆ ಭಾವಭಕ್ತಿ, ಆಮೇಲೆ ಪ್ರೇಮ ಭಕ್ತಿ ಪಡೆದಾಗ ಕೃಷ್ಣ ಪ್ರೇಮ. ರಾಗಾನುಗ ಸಾಧನ ಭಕ್ತಿಯನ್ನು ಅಭ್ಯಾಸ ಮಾಡಿದರೆ ಗೋಲೋಕಕ್ಕೆ ಹೋಗ್ತಾನೆ. ಬರೇ ವೈದಿ ಸಾಧನ ಭಕ್ತಿಯನ್ನು ಪ್ರೇಮ ಭಕ್ತಿಯ ಸ್ಥಳದ ತನಕ ಅಭ್ಯಾಸ ಮಾಡಿದರೆ ಅವನು ವೈಕುಂಠ ಲೋಕಗಳಿಗೆ ಹೋಗ್ತಾನೆ. ಇದನ್ನು ನೋಡಿದ್ವಿ. ಅದನ್ನು ಹೇಗೆ ಕಾಮವನ್ನು ಜಯಿಸುವುದು, ಇದಕ್ಕೆ ಕೆಲವು ಅಭ್ಯಾಸಗಳನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ಕೆಟ್ಟ ಸಹವಾಸವನ್ನು ಬಿಡಬೇಕು. ಕಾಮದ ಕೆಟ್ಟ ಪರಿಣಾಮಗಳನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡಿಬೇಕು. ಭಗವಂತನ ಮತ್ತು ಅವನ ಶುದ್ಧ ಭಕ್ತರ ಆಶ್ರಯವನ್ನು ಪಡಿಬೇಕು, ಮುಂದುವರಿದ ಭಕ್ತರ ಆಶ್ರಯವನ್ನು ಪಡಿಬೇಕು, ಮತ್ತು ಪ್ರಚೋದಿಸುವ ಸಂದರ್ಭಗಳನ್ನು ನಾವು ಸಹಿಸಿಕೊಳ್ಬೇಕು. ಅದರಿಂದ ಕಾಮವನ್ನು ಗೆಲ್ಲಲು ನಮಗೆ ಎರಡು ವಿಷಯಗಳು ಬೇಕು. ನಮ್ಮ ಪೂರ್ಣ ಮನಸ್ಸಿನ ಪ್ರಯತ್ನ, ಮನಸ್ಸಿನ ಪ್ರಯತ್ನ ಅಲ್ಲ ಅದು. ಮತ್ತೆ ಎರಡನೆಯದು ಕೃಷ್ಣನ ಕೃಪೆ. ಸೊ ಕೃಷ್ಣನ ಕೃಪೆ ಸಿಕ್ಕಿದಾಗ ಮಾತ್ರ ಕಾಮವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಮುಂದೆ ಹೋಗೋಣ. ಹೆಚ್ಚಿನ ಭಕ್ತರಿಗೆ ಇವತ್ತು ಗೊತ್ತಾಗ್ಲಿಲ್ಲ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ದಯವಿಟ್ಟು ಕಾಲ್ ಮಾಡ್ತೀರಾ? ನಿಮ್ಗೆ ಯಾರಾದರೂ ಪರಿಚಯ ಇದ್ರೆ, ಅವರಿಗೆ ಮಿಸ್ ಆಗೋದು ಬೇಡ. ಇನ್ ಕೇಸ್ ನಿಮ್ಗೆ ಪರಿಚಯ ಇದ್ರೆ ಕಾಲ್ ಮಾಡಿ, ಅವರಿಗೆ ಹೇಳಿ ಕ್ಲಾಸ್ ನಡೀತಾ ಇದೆ ಅಂತ. ನಾನು ಮಾಡ್ತೀನಿ. ಯಾರ್ಯಾರಿಗೆ ನಿಮ್ದು ಪರಿಚಯ ಇದೆ ಮಾಡಿ. ಸೊ ಶ್ರೀಮದ್ ಭಾಗವತ ಶ್ರವಣ ಸಾಧನ ಅಭ್ಯಾಸ ಮತ್ತೆ ಹರಿನಾಮವನ್ನು ಕೇಳುವುದು, ಶ್ರವಣ ಆಸಾಧನ ಅಭ್ಯಾಸ ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಅವಿಧೇಯ ಇವತ್ತು ಶ್ರೀಮದ್ ಭಾಗವತ ಶ್ರವಣ ಸಾಧನ ಅಭ್ಯಾಸ. ಶ್ರೀಮದ್ ಭಾಗವತ ಶ್ರವಣ ಅಭ್ಯಾಸ, ಇದನ್ನು ಸಹ ನಾವು 9 ಸ್ತರಗಳಲ್ಲಿ ಹೇಗೆ ಪ್ರಗತಿಯನ್ನು ಹೊಂದಬಹುದು ಅದನ್ನು ನೋಡೋಣ. ನಮಗೆ ನವವಿಧ ಭಕ್ತಿ ಇದೆ, ಇದು ಗೊತ್ತು. ನವವಿಧ ಭಕ್ತಿಯಲ್ಲಿ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಯಾವುದೇ ಅಂಗಗಳನ್ನು ಅಭ್ಯಾಸ ಮಾಡಿ ಒಬ್ಬನು ಪರಿಪೂರ್ಣತೆಯನ್ನು ಪಡಿಬಹುದು. ಆದರೆ ಕಲಿಯುಗದಲ್ಲಿ ಏನು ಹೇಳಿದಾರೆ? ಹರೇರ್ನಾಮ 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 ಇವ ಕೇವಲಂ ಕಲೌ ನಾಸ್ತೈವ 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 ಗತಿರನ್ಯತ. ಸೊ ಕಲಿಯುಗದಲ್ಲಿ ಹರಿನಾಮ ಮತ್ತು ಭಾಗವತ ಧರ್ಮ ಇದು ಪ್ರಮುಖವಾದದ್ದು. ಅರ್ಚನಂ ಇದೆಲ್ಲ ಹಿಂದಿನ ದ್ವಾಪರ ಯುಗದಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ರು. ಸೊ ಈ ಪ್ರಮುಖವಾಗಿ ನಾವು ಪರಿಪೂರ್ಣತೆಯನ್ನು ಪಡಿಬೇಕಾದ್ರೆ ಹರಿನಾಮ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆದ್ರಿಂದ ಹರಿನಾಮ ಇದನ್ನು ಸರಿಯಾಗಿ ಮಾಡಬೇಕು, ಮತ್ತು ಅದರ ಜೊತೆಗೆ ಶ್ರೀಮದ್ ಭಾಗವತದ ಶ್ರವಣ, ಈ ಸಾಧನ ಅಭ್ಯಾಸವನ್ನು ಸರಿಯಾಗಿ ಮಾಡಬೇಕು. ಭಾಗವತಂ 1ನೇ ಸ್ಕಂದ 2ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ತುಂಬಾ ಸುಂದರವಾಗಿ 16ರಿಂದ 21 ಈ ಶ್ಲೋಕಗಳಲ್ಲಿ ಹೇಗೆ ಒಬ್ಬ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿ ಅವನು ಶ್ರದ್ಧೆಯಿಂದ ಪ್ರೇಮದ ಸ್ತರದ ತನಕ ಅವನು ಪ್ರಗತಿಯನ್ನು ಹೊಂದುತ್ತಾನೆ, ಅದನ್ನು ವಿವರಿಸಿದ್ದಾರೆ. ಅದನ್ನು ಇವತ್ತು ನಾವು ನೋಡೋಣ. 16ನೇ ಶ್ಲೋಕದಲ್ಲಿ ಹೇಳಿದರೆ, ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರುಚಿ ಸ್ಯಾನ್ಮಹತ್ ಸೇವಯಾ ವಿಪ್ರಾ ಪುಣ್ಯತೀರ್ಥ ನಿವೇಶನಾಥ್. ಈ ಶ್ಲೋಕ ಭಕ್ತಿ ಯೋಗದ 2 ಹಂತ ಇದನ್ನು ವಿವರಿಸುತ್ತದೆ, ಶ್ರದ್ಧೆ ಮತ್ತು ಸಾಧು ಸಂಘ. ಶುಶ್ರೂಷೋ ಶ್ರದ್ಧಾನಸ್ಯ, ಶ್ರದ್ಧೆಯಿಂದ ಯಾರು
ವಾಸುದೇವ ಕಥಾ, ಕೃಷ್ಣ ಕಥಾವನ್ನು ಕೇಳ್ತಾನೆ, ಅವನು ಪ್ರಗತಿಯನ್ನು ಹೊಂದುತ್ತಾನೆ. ಸೊ ಆದ್ದರಿಂದ ಯಾರಾದ್ರೂ ದಯವಿಟ್ಟು ಓದಿ. ಎಲ್ಲಾ ದುರ್ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತರಾದ ಭಕ್ತರಿಗೆ ಸೇವೆ ಸಲ್ಲಿಸುವುದರಿಂದ ಮಹಾನ್ ಸೇವೆಯನ್ನು ಮಾಡಲಾಗುತ್ತದೆ. ಅಂತಹ ಸೇವೆಯಿಂದ ವಾಸುದೇವನ ಸಂದೇಶಗಳನ್ನು ಕೇಳುವ ಆಕರ್ಷಣೆಯನ್ನು ಪಡೆಯುತ್ತಾರೆ. ಸೊ ನಮ್ಮ ಭಕ್ತಿ ಈ ಆರಂಭವಾಗುವ ಮೊದಲು ಕೆಲವೊಮ್ಮೆ ಅಜ್ಞಾತ ಸುಕೃತಿ ಅಂತ ಒಬ್ಬನು ಪಡೆದಿರ್ತಾನೆ. ಉದಾಹರಣೆಗೆ ಎಷ್ಟೊಂದು ಸಲ ಕೆಲವರು ಕೇವಲ ದೇವಸ್ಥಾನಗಳಿಗೆ ಬರ್ತಾರೆ, ಅಲ್ಪ ಸ್ವಲ್ಪ ದಾನಗಳನ್ನು ಅಥವಾ ಡೊನೇಷನ್ಸ್ಗಳನ್ನು ಹಾಕಬಹುದು, ಆದರೆ ಅಂತ ಗಂಭೀರವಾದ ಶ್ರದ್ಧೆಯನ್ನು ಬೆಳೆಸಿಕೊಂಡಿರುವುದಿಲ್ಲ. ಆದರೆ ಯಾವಾಗ ಇಂತಹ ಅಲ್ಪ ಸ್ವಲ್ಪ ಸೇವೆಗಳು ಅಥವಾ ವೈಷ್ಣವರಿಗೆ ಸಹಾಯ ಮಾಡುವುದು ಅಥವಾ ಭಗವಂತನಿಗೆ ದೇವಸ್ಥಾನಗಳಲ್ಲಿ ಗೊತ್ತಿಲ್ಲದೆ ಸೇವೆಗಳನ್ನು ಮಾಡುವುದು ಅಥವಾ ಗೊತ್ತಿಲ್ಲದೆ ಕೆಲವೊಮ್ಮೆ ಪ್ರಸಾದಗಳನ್ನು ಸ್ವೀಕಾರ ಮಾಡುವುದು, ಇದರಿಂದ ಒಬ್ಬನು ಅಜ್ಞಾತ ಸುಕೃತಿಯನ್ನು ಬೆಳೆಸಿಕೊಂಡಿರ್ತಾನೆ. ಈ ಅಜ್ಞಾತ ಸುಕೃತಿ ಇದ್ದಾಗ ಯಾವಾಗ ಭಕ್ತರು ಇಂತಹ ಜೀವಾತ್ಮಗಳಿಗೆ ಅಥವಾ ಇಂತಹ ವ್ಯಕ್ತಿಗಳಿಗೆ ಅವರು ಭಕ್ತಿ ಸೇವೆಯ ಬಗ್ಗೆ ವಿವರಿಸಿದಾಗ ಅಥವಾ ಈ ಬುಕ್ ಡಿಸ್ಟ್ರಿಬ್ಯೂಷನ್ಸ್ಗಳನ್ನು ಮಾಡಿ ಶ್ರೀಲ ಪ್ರಭುಪಾದರ ಪುಸ್ತಕ ವಿತರಣೆ ಮಾಡ್ತಾರೆ ಅಥವಾ ಪ್ರವಚನಗಳ ಮೂಲಕ ಇಂತಹ ವ್ಯಕ್ತಿಗಳು ಭಕ್ತಿ ಸೇವೆಗೆ ಆಕರ್ಷಿತರಾಗ್ತಾರೆ ಮತ್ತು ಭಕ್ತಿಯ ಕಾರ್ಯಗಳನ್ನು ಅಥವಾ ನಮ್ಮ ಇಸ್ಕಾನ್ ಇದೆ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಮತ್ತು ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಇದನ್ನೆಲ್ಲ ಅಪ್ರಿಶಿಯೇಟ್ ಅಂದ್ರೆ ಗೌರವವನ್ನು ಕೊಡ್ತಾರೆ, ಆದರಣೀಯ ಭಾವವನ್ನು ಹೊಂದಿರ್ತಾರೆ. ಇಂತಹ ವ್ಯಕ್ತಿಗಳು ಹಂತ ಹಂತವಾಗಿ ಸ್ಲೋಲಿ ತಮ್ಮ ಭಕ್ತಿ ಸೇವೆಯ ಕಡೆಗೆ ಶ್ರದ್ಧೆಯನ್ನು ಬೆಳೆಸಿಕೊಳ್ತಾರೆ. ಮತ್ತೆ ಮೇ ಬಿ ವರ್ಷಕ್ಕೆ ಒಂದು ಸಲ ಅಥವಾ 2 ವರ್ಷಕ್ಕೆ ಒಂದು ಸಲ ಕೃಷ್ಣಾಷ್ಟಮಿ ಇರಬಹುದು ಅಥವಾ ಗೌರ ಪೂರ್ಣಿಮಾ, ಇಂತಹ ಹಬ್ಬಗಳು, ರಾಮನವಮಿ, ಇಂತಹ ಹಬ್ಬಗಳಿಗೆ ಮಾತ್ರ ಅವರು ಬರ್ತಾ ಇರಬಹುದು. ಸಾಧು ಸಂಘ, ಹೀಗೆ ಸಾಧು ಸಂಘ ಮಾಡಿ ಸಾಧುಗಳ ಬಗ್ಗೆ ಆಕರ್ಷಿತರಾಗ್ತಾರೆ. ಎಸ್ಪೆಷಲಿ ಯಾರಾದ್ರೂ ಮಹಾರಾಜರು, ಸನ್ಯಾಸಿಗಳು ಅಥವಾ ತುಂಬಾ ಮುಂದುವರಿದ ಭಕ್ತರನ್ನು ನೋಡಿದ್ರೆ ತುಂಬಾ ಆಕರ್ಷಿತರಾಗ್ತಾರೆ. ಸಾಧು ಸಂಘ ಸರ್ವಶಾಸ್ತ್ರ ಕಹೆ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೊಯ್. ಸಾಧುಗಳ ಸಂಘದಿಂದ ಸರ್ವಸಿದ್ಧಿ ಒಬ್ಬನಿಗೆ ಸಿಗ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಸೊ ಅದರಿಂದ ಸಾಧುಗಳ ಸಂಘವನ್ನು ಮಾಡ್ತಾನೆ. ಆಮೇಲೆ ಸಾಧುಗಳ ಸಂಘ ಅಂದ್ರೆ ನಿಜವಾದದ್ದು ಏನು? ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದು ಪ್ರಪ್ರಥಮವಾಗಿ ಇದು ಸಾಧುಗಳ ಸಂಘದಲ್ಲಿ ಇದನ್ನು ಮಾಡ್ತೇವೆ. ಆಮೇಲೆ ಎರಡನೆಯದು ನಾವು ಸಾಧುಗಳ ಸಂಘದಲ್ಲಿ ಏನು ಮಾಡ್ತೇವೆ? ಶ್ರೀಮದ್ ಭಾಗವತ ಅಥವಾ ಶ್ರೀಮದ್ ಭಗವದ್ಗೀತೆ ಇದನ್ನು ಶ್ರವಣ ಮಾಡ್ತೇವೆ. ಸೊ ಸಾಧುಗಳ ಸಂಘದಲ್ಲಿ ಬಂದು ಎಸ್ಪೆಷಲಿ ಶುದ್ಧ ಭಕ್ತರ ಸಂಘದಲ್ಲಿ ಬಂದಾಗ ಅವರ ಶುದ್ಧ ಭಕ್ತರ ಸೇವೆಗಳನ್ನು ಮಾಡಿದಾಗ ಒಬ್ಬನು ವಾಸುದೇವ ಕಥಾ ರುಚಿ, ಕೃಷ್ಣ ಕಥೆಗೆ ಕ್ರಮೇಣವಾಗಿ ರುಚಿಯನ್ನು ಬೆಳೆಸಿಕೊಳ್ತಾನೆ. ಆಮೇಲೆ ಅವನಿಗೆ ಮತ್ತೆ ಜಾಸ್ತಿ ದೇವಸ್ಥಾನಗಳಿಗೆ ಬರಬೇಕು ಅಥವಾ ಜಾಸ್ತಿ ಕೃಷ್ಣನ ಪ್ರವಚನಗಳನ್ನು ಕೇಳಬೇಕು ಅನ್ನುವ ಈ ಆಸಕ್ತಿ ಅಥವಾ ಈ ರುಚಿ ಜಾಸ್ತಿ ಆಗ್ತಾ ಹೋಗ್ತದೆ. ಕ್ರಮೇಣವಾಗಿ ಅವನು ಜಾಸ್ತಿ ಸಾಧುಗಳ ಸಂಘವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಆವಾಗ ಏನಾಗ್ತದೆ? ಶೃಣ್ವತ್ವಾಂ ಸ್ವಕಥ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹಿಯ ಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಏನು? ಶೃಣ್ವತಾಂ ಸಕಥ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ, ಇದು ಭಜನ ಕ್ರಿಯೆ.
ಜಾಸ್ತಿ ಜಾಸ್ತಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದು. ಪ್ರಪ್ರಥಮವಾಗಿ ಕೇವಲ ಒಂದು ಮಾಲೆ ಜಪವನ್ನು ಆರಂಭ ಮಾಡಬಹುದು, ಅಥವಾ ಆಮೇಲೆ ಕ್ರಮೇಣವಾಗಿ 2 ರೌಂಡ್ ಅಥವಾ 4 ರೌಂಡ್, 8 ರೌಂಡ್, ಹೀಗೆ ನಮ್ದು ಶಿಕ್ಷಾ ಪ್ರೋಗ್ರಾಮ್ ಕೂಡ ಇದೆ. ಸೊ ಅದರಲ್ಲಿ ಹಂತ ಹಂತವಾಗಿ ನಾವು ಹೇಗೆ ಶೀಲಾ ಪ್ರಭುಪಾದ ಆಶ್ರಯ, ಆಮೇಲೆ ಗುರು ಆಶ್ರಯ, ಹೀಗೆ ಒಬ್ಬನು ಪ್ರಗತಿಯನ್ನು ಹೊಂದುತ್ತಾನೆ. ಸೊ ಭಜನ ಕ್ರಿಯೆ ಈ ರೀತಿ ಆರಂಭ ಮಾಡ್ತಾನೆ. ಭಜನ ಕ್ರಿಯೆ ನಿಜವಾಗಿ ಶೀಲಾ ಪ್ರಭುಪಾದರ ಕೃಪೆಯಿಂದ ಮತ್ತು ನಮ್ಮ ಆಚಾರ್ಯರ ಕೃಪೆಯಿಂದ ದೀಕ್ಷೆಯ ಮೊದಲೇ ಒಬ್ಬನು ತನ್ನ ಭಕ್ತಿ ಸೇವೆಯನ್ನು ಆರಂಭ ಮಾಡಿರ್ತಾನೆ. ಆದರೆ ನಿಜವಾದ ಭಜನ ಕ್ರಿಯೆ ದೀಕ್ಷೆಯ ಸಮಯದಲ್ಲಿ ಆರಂಭ ಆಗ್ತದೆ. ಸೊ ಯಾರಾದ್ರೂ ದಯವಿಟ್ಟು ಇದನ್ನು ಓದಿ. ಪ್ರತಿಯೊಬ್ಬರ ಹೃದಯದಲ್ಲಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಪ್ರಭುಜಿ. ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನು ಸತ್ಯವಂತ, ಭಕ್ತನ ಹಿತೈಷಿಯೂ ಆಗಿರುವ ದೇವೋತ್ತಮ ಪುರುಷ ಶ್ರೀಕೃಷ್ಣನು ತನ್ನ ಸಂದೇಶಗಳನ್ನು ಕೇಳುವ ಹಂಬಲವನ್ನು ಬೆಳೆಸಿಕೊಂಡು ಭಕ್ತನ ಹೃದಯದಿಂದ ಭೌತಿಕ ಭೋಗದ ಬಯಕೆಯನ್ನು ಶುದ್ಧೀಕರಿಸುತ್ತಾನೆ. ಸರಿಯಾಗಿ ಕೇಳಿದಾಗ ಮತ್ತು ಜಪಿಸಿದಾಗ ಆ ಸಂದೇಶಗಳು ಸ್ವತಃ ಶುದ್ಧೀಕರಿಸುವಾಗಿರುತ್ತವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಇದರಲ್ಲಿ ಏನು ಹೇಳಿದ್ದಾರೆ, ಹೃದಯ ಅಂತಹ ಮತ್ತು ಅಭದ್ರಾಣಿ. ಅಭದ್ರ ವಿಷಯಗಳು ಯಾವುದು? ನಮ್ಮ ಹೃದಯದಲ್ಲಿರುವ ಅಭದ್ರ ವಿಷಯಗಳು ಯಾವುದು? ಕಾಮ, ಕ್ರೋಧ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಮತ್ತು ಭೌತಿಕವಾಗಿ ಭೋಗದ ಇಚ್ಛೆ. ಭೋಗ ಮಾಡಬೇಕು, ಎಂಜಾಯ್ ಮಾಡಬೇಕು, ಈ ಭೋಗದ ಬಯಕೆ ಇದೆ, ಭೋಗದ ಆಸೆ. ಇದು ಅಭದ್ರ ವಿಷಯ ಹೃದಯದಲ್ಲಿ. ಹೃದಯಂತಸ್ಥಿ ಅಭದ್ರಾಣಿ. ಈ ಅಭದ್ರ ವಿಷಯ ಇದು ಹೋಗ್ಬೇಕು, ಇದು ಶುದ್ಧವಾಗಬೇಕು. ಅದಕ್ಕಾಗಿ ಶಿಕ್ಷಾಷ್ಟಕಂ ಪ್ರಪ್ರಥಮವಾದ ಶ್ಲೋಕ ಏನು? ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯಕ್ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ. ಸೊ ಇದನ್ನು ನಾವು ಪದೇ ಪದೇ ಶಿಕ್ಷಾಷ್ಟಕಂ, ಇದನ್ನು ನಾವು ಈ ಶ್ಲೋಕಗಳನ್ನು ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಪ್ರತಿದಿನ ಮಂಗಳಾರತಿ ಹೇಳ್ಬೇಕಾದ್ರೆ ಸಹ ನಾವು ಇದನ್ನು ಇದನ್ನು ಪಠಣ ಮಾಡ್ತೇವೆ ಅಥವಾ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಚೇತೋ ದರ್ಪಣ ಮಾರ್ಜನಂ ಅಂದ್ರೆ ಏನು? ಮನಸ್ಸಿನಲ್ಲಿ ತುಂಬಾ ಕೆಟ್ಟ ವಾಸನೆಗಳು ಅಥವಾ ಬೇಡದೇ ಇರುವಂತಹ ಸಂಸ್ಕಾರಗಳು ಎಲ್ಲ ತುಂಬಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಇದರಿಂದ ಚೇತ ದರ್ಪಣ ಮಾರ್ಜನಂ. ಮಾರ್ಜನಂ ಅಂದ್ರೆ ಶುದ್ಧ ಮಾಡುವುದು. ಅದೇ ರೀತಿ ಇಲ್ಲಿ ವಿಧುನೋತಿ ಅಂತ ಹೇಳಿದರು. ವಿಧುನೋತಿ ಅಂದ್ರೆ ಕ್ಲೆನ್ಸಿಂಗ್, ಶುದ್ಧ ಮಾಡುವುದು. ಹೃದಯವನ್ನು ಶುದ್ಧ ಮಾಡಬೇಕು. ಯಾವುದರಿಂದ? ಭೋಗ ವೃತ್ತಿಯಿಂದ ಅದನ್ನು ಶುದ್ಧ ಮಾಡಿ ಸೇವಾ ವೃತ್ತಿಗಳನ್ನು ಬೆಳೆಸಿಕೊಳ್ಳಬೇಕು. ಅದಕ್ಕಾಗಿ ಸೇವಾ ವೃತ್ತಿಗಳನ್ನು ಬೆಳೆಸಿಕೊಳ್ಬೇಕಾದ್ರೆ ಒಬ್ಬನ ಆಟಿಟ್ಯೂಡ್, ಪ್ರವೃತ್ತಿ ಅಥವಾ ಅವನ ಸ್ವಭಾವದ ಮೇಲೆ ಇದು ಅವನ ಪ್ರಗತಿ ಅವಲಂಬಿಸಿರ್ತದೆ. ಕೆಲವರಿಗೆ ಆಟಿಟ್ಯೂಡ್ ಸರಿ ಇರುವುದಿಲ್ಲ. ಕೆಲವರು ಹೇಳ್ಬೋದು ಆಟಿಟ್ಯೂಡ್ ಪ್ರಾಬ್ಲಮ್ಸ್ಗಳು ಇದೆ ಅಂತ. ಸೊ ಸರಿಯಾಗಿ ಆಟಿಟ್ಯೂಡ್ ಅಂದ್ರೆ ಈ ನಮ್ಮ ಸ್ವಭಾವ ಅಥವಾ ಈ ಪ್ರವೃತ್ತಿಯನ್ನು ನಾವು ಸರಿಯಾಗಿ ಬೆಳೆಸ್ಕೊಳ್ಳದೆ ಇದ್ರೆ, ಅಥವಾ ನಾವು ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳದೆ ಇದ್ರೆ, ನಾವು ಭಕ್ತಿ ಸೇವೆಯಲ್ಲಿ ಜಾಸ್ತಿ ಪ್ರಗತಿಯನ್ನು ಹೊಂದಲಿಕ್ಕೆ ಆಗದೇ ಇರಬಹುದು ಕೆಲವೊಮ್ಮೆ. ಆದ್ರೆ ನಮ್ಮ ಆಟಿಟ್ಯೂಡ್ಗಳು ಸರಿಯಾಗಿದ್ರೆ, ನಾವು ಸೇವಾ ಮನೋಭಾವ ಅಥವಾ ಸೇವಕನಾಗಿರುವಂತಹ ಭಾವ, ನಾನು ದಾಸಾನುದಾಸ, ಈ ಭಾವವನ್ನು ನಾವು ಹೊಂದಿದ್ರೆ ಬಹುಬೇಗ ಪ್ರಗತಿಯನ್ನು ಹೊಂದಬಹುದು. ಸೊ ಹೇಳುವ ತಾತ್ಪರ್ಯ ಅಂದ್ರೆ ವಿಧುನೋತಿ, ಹೃದಯವನ್ನು ಶುದ್ಧ ಮಾಡಬೇಕು. ಶುದ್ಧ ಮಾಡಬೇಕಾದ್ರೆ ತುಂಬಾ ಪವರ್ಫುಲ್ ಆಗಿರುವಂತಹ ಸಾಧನ ಅಭ್ಯಾಸ ಏನು? ಒಂದು, ಹರೇ ಕೃಷ್ಣ ಮಹಾಮಂತ್ರ ಜಪ, ಮತ್ತು ಎರಡನೆಯದು ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕು. ಸೊ ಇಲ್ಲಿ ಏನ್ ಹೇಳಿದ್ದಾರೆ,
ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಸೊ ಅವನು ಎಲ್ಲರ ಹಿತೈಷಿ, ಸುಹೃತ್. ಸುಹೃತ್ ಅಂದ್ರೆ ಹಿತೈಷಿ. ಸೊ ಯಾರು ವಿನಮ್ರರಾಗಿರ್ತಾರೆ ಅಥವಾ ವಿಧೇಯರಾಗಿರ್ತಾರೆ ಅಂತಹ ಭಕ್ತರಿಗೆ ಕೃಷ್ಣ ಯಾರು ಅವನು ಕೃಷ್ಣ ಸಹಾಯವನ್ನು ಮಾಡ್ತಾನೆ. ಯಾಕಂದ್ರೆ ಅಂತಹ ವಿನಮ್ರರಾಗಿರುವ ವಿಧೇಯರಾಗಿರುವ ಭಕ್ತರು ಅವರ ಗುರಿ ಕೃಷ್ಣ ಪ್ರೇಮವನ್ನು ಪಡೆಯುವುದಾಗಿರುತ್ತದೆ ಮತ್ತು ಅವರು ಪ್ರಾಮಾಣಿಕತೆಯಿಂದ ಅಭಿವೃದ್ಧಿ ಭಕ್ತಿ ಸೇವೆಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಅವರು ಅಭ್ಯಾಸವನ್ನು ಮಾಡ್ತಾ ಇರ್ತಾರೆ ಮತ್ತು ಸಿನ್ಸಿಯರ್ ಎಂಡೆವರ್, ತಮ್ಮ ಸಂಪೂರ್ಣವಾದ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದ್ರಿಂದ ಅಂತಹ ಭಕ್ತರಿಗೆ ಕೃಷ್ಣ ಸಹಾಯ ಮಾಡ್ತಾನೆ. ಅದೇ ಶೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ರು, ನಮಗೆ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಎಷ್ಟು ಉತ್ಸುಕತೆ ಇದೆ, ಅದಕ್ಕಿಂತ ಜಾಸ್ತಿ ಉತ್ಸುಕತೆ ಕೃಷ್ಣನಿಗೆ ನಮ್ಮನ್ನು ಭಗವದ್ಧಾಮಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಇದೆ. ಇನ್ನು ನಮಗಿಂತ ಎಷ್ಟೋ ಜಾಸ್ತಿ ಪಟ್ಟು ಹಿ ವಾಂಟ್ಸ್, ಅಂದ್ರೆ ಅವನಿಗೆ ಬೇಕು ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ. ಆದ್ರಿಂದ ನಾವು ವಿಧೇಯರಾಗಿದ್ರೆ, ಪ್ರಾಮಾಣಿಕರಾಗಿದ್ರೆ ಅವನು ನಮಗೆ ಎಲ್ಲಾ ರೀತಿಯ ಸಹಾಯವನ್ನು ಮಾಡ್ತಾನೆ. ಅದು ಹೇಳಿದಾರೆ ಏನು, ನಾವು ಒಂದು ಸ್ಟೆಪ್ ಕೃಷ್ಣನ ಕಡೆಗೆ ಇಟ್ರೆ ಕೃಷ್ಣ 100 ಸ್ಟೆಪ್ಗಳನ್ನು ನಮ್ಮ ಕಡೆಗೆ ಇಡ್ತಾನೆ ಅಂತ. ಸೊ ಆದ್ರಿಂದ ಶ್ರೀಮದ್ ಭಾಗವತವನ್ನು ನಾವು ಶ್ರವಣ ಮಾಡಬೇಕು. ಶೃಣ್ವತಾಂ ಸ್ವಕಥ ಕೃಷ್ಣ. ಆಮೇಲೆ ಶ್ರವಣ ಮಾಡಬೇಕಾದ್ರೆ ಏನೇನ್ ಮಾಡಬೇಕು? ನಾವು ಶ್ರವಣವನ್ನು ಹೇಗೆ ಮಾಡ್ತೇವೆ ಅಂದ್ರೆ ಬರೇ ಶ್ರವಣ ಮಾಡಿ ಬಿಟ್ಟು ಬಿಡ್ತೇವಾ? ಬೆಳಿಗ್ಗೆ ಶ್ರೀಮದ್ ಭಾಗವತ ಶ್ರವಣ ಮಾಡಿದ ಮೇಲೆ ಮುಂದೆ ಅದನ್ನು ಹೇಗೆ ನಾವು ದಿನದ ಉದ್ದಕ್ಕೆ ಅದನ್ನು ಅಭ್ಯಾಸ ಮಾಡ್ತೇವೆ? ಶ್ರವಣ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ? ಶ್ರೀಮದ್ ಈಗ ಉದಾಹರಣೆಗೆ ಒಂದು ಕ್ಲಾಸ್ ಅನ್ನು ನಾವು ಕೇಳ್ತೇವೆ, ಶ್ರವಣ ಆಯ್ತು, ಅದರ ನೆಕ್ಸ್ಟ್ ಸ್ಟೆಪ್ ಮನನ ಇರ್ತದೆ. ಮನನ ಅಂದ್ರೆ ಏನು? ಅದನ್ನ ಮೇಲುಕ್ ಹಾಕ್ತೀವಿ. ಮೆಲುಕು ಹಾಕುದು. ಬರೇ ಈಗ ನೆನೆಸ್ಕೊಳ್ಳುವುದು ಪ್ರಭುಜಿ. ನೆನೆಸ್ಕೊಳ್ಳುವುದು. ಅಥವಾ ಈಗ ಏನು ಅಂದ್ರೆ ಕೆಲವರು ಏನು ಮಾಡ್ತಾರೆ, ಹೆಚ್ಚಿನ ಭಕ್ತರು ಏನು ಮಾಡ್ತಾರೆ, ಅವರು ಪ್ರಾಮಾಣಿಕತೆಯಿಂದ ಕ್ಲಾಸ್ ಅನ್ನು ಅಟೆಂಡ್ ಮಾಡ್ತಾರೆ. ಎಲ್ರು ಹೆಚ್ಚಿನವರು ಕ್ಲಾಸ್ ಅನ್ನು ಅಟೆಂಡ್ ಮಾಡೋದ್ರಲ್ಲಿ ಯಾರು ಹಿಂಜರಿಯುವುದಿಲ್ಲ. ಆದ್ರೆ ಕ್ಲಾಸ್ ಅನ್ನು ಅಟೆಂಡ್ ಮಾಡ್ತಾರೆ, ಆ 1 ಗಂಟೆ ಏನಿದೆ ಆ ಕ್ಲಾಸ್ ಅದನ್ನು ಕೇಳ್ತಾರೆ, ಅದರ ನಂತರ ಬಿಟ್ಟು ಬಿಡ್ತಾರೆ, ಅದನ್ನು ಮನನ ಮಾಡುವುದಿಲ್ಲ. ಆವಾಗ ಏನಾಗ್ತದೆ, ಅದು ಕ್ಲಾಸಲ್ಲಿ ಏನು ಕೇಳಿದ್ದಾರೆ ಅದು ಮನಸ್ಸಿನಲ್ಲಿ ಉಳಿಯುವುದಿಲ್ಲ, ಅಥವಾ ಅದು ಉಳಿದರೂ ಸಹ ಜಾಸ್ತಿಯ ವಿಷಯಗಳು ಮರೆತು ಹೋಗ್ಬಿಡ್ತದೆ. ಆವಾಗ ಮನನ ಮಾಡದೇ ಇದ್ರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಮಗೆ ಅದು ಸ್ಮರಣ ಬರ್ಬೇಕು, ಅದು ನೆನಪು ಬರ್ಬೇಕಲ್ವಾ? ಶ್ರವಣದಿಂದ ನಮಗೆ ಸ್ಮರಣ ಬರ್ಬೇಕು. ಈಗ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಏನ್ ನೋಡಿದ್ದೇವೆ, ಇಲ್ಲಿ ನಿಮ್ಗೆ ನೆನಪಿರಬಹುದು. ಇದನ್ನಿಷ್ಟು ಓದಿ. ಹರೇ ಕೃಷ್ಣ. ಶಿಷ್ಯನು ಸೂಚನೆಗಳನ್ನು ಪಾಲಿಸುವ ಮೂಲಕ ಆಧ್ಯಾತ್ಮಿಕ ಗುರುವಿನ ಸೇವೆ ಮಾಡಲು. ಅಲ್ಲ, ಇದು ಭಕ್ತಿ ಸೇವೆಯ, ಇಲ್ಲಿಂದ ಭಕ್ತಿ ಸೇವೆಯು ಶ್ರವಣದೊಂದಿಗೆ ಪ್ರಾರಂಭವಾಗುತ್ತದೆ. ಕೃಷ್ಣನ ಅಲೌಕಿಕ ಪವಿತ್ರ ನಾಮವನ್ನು ಕೇಳುವುದು, ಪಠಣ ಮತ್ತು ಅವನ ಅಲೌಕಿಕ ರೂಪ, ಗುಣಗಳು ಮತ್ತು ಲೀಲೆಗಳನ್ನು ಕೇಳುವುದು. ಒಬ್ಬನು ಪ್ರಗತಿಶೀಲ ಕೃಷ್ಣ ಸ್ಮರಣೆಯ 5 ಹಂತಗಳ ಮೂಲಕ ಹೋಗುತ್ತಾನೆ ಮತ್ತು ಸ್ಮರಣೆ, ತಲ್ಲೀನತೆ, ಧ್ಯಾನ, ನಿರಂತರ ಸ್ಮರಣೆ ಮತ್ತು ಸಮಾಧಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಈಗ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ಭಾಗವತ ಕಥೆಯನ್ನು ಕೇಳಿದ್ವಿ, ಅಲೌಕಿಕ ರೂಪ, ಗುಣ, ಲೀಲೆ ಎಲ್ಲವನ್ನು ಕೇಳಿದ್ವಿ. ಆದ್ರೆ ಅದನ್ನು ಮೆಲುಕು ಹಾಕ್ಲಿಲ್ಲ ಅಥವಾ ಅದನ್ನು ನೆನಪಿಸ್ಕೊಳ್ಳಿಲ್ಲ, ಆವಾಗ ಏನಾಗ್ತದೆ, ಅದು ಮರ್ತು ಹೋಗಿ ಬಿಡ್ತದೆ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಕೇಳಬೇಕಾದ್ರೆ ಮತ್ತೆ ನಮ್ಗೆ ಅದನ್ನು ಉತ್ತರ ಕೊಡ್ಲಿಕ್ಕೆ ಆಗದೇ ಇರಬಹುದು, ಅಥವಾ ಅದು ನೆನಪಾಗದೇ ಇರಬಹುದು. ಅದನ್ನು ಕೇಳಿರ್ತೀವಿ ಆದ್ರೆ ಅದು ನೆನಪಾಗುವುದಿಲ್ಲ. ಆದ್ರೆ ಅದನ್ನು ನಾವು ಮನನ ಮಾಡಿದಾಗ, ಮನನ ಮತ್ತು ನಿಧಿಧ್ಯಾಸನ, ನಮ್ಮ
ಅಂದ್ರೆ ರಿಫ್ಲೆಕ್ಷನ್ಸ್ಗಳು ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಶ್ಲೋಕವನ್ನು ಹೇಳಿದಾಗ ನಮ್ಮ ಹಿಂದಿನ ಜೀವನದ ಯಾವುದೋ ಒಂದು ಆ, ಸನ್ನಿವೇಶಗಳು ಇರಬಹುದು, ಘಟನೆ. ಅಥವಾ ಯಾವುದೇ ಒಂದು ಕಾರ್ಯಚಟುವಟಿಕೆಗಳು, ಅದಕ್ಕೆ ಲಿಂಕ್ ಮಾಡು. ಓ, ನಾನು ಈ ಸನ್ನಿವೇಶದಲ್ಲಿ ಈ ತರ ತಪ್ಪು ಆಟಿಟ್ಯೂಡ್ ಅಥವಾ ತಪ್ಪು ಪ್ರವೃತ್ತಿಯನ್ನು ಮಾಡಿದ್ದೆ, ಆದರೆ ಶ್ರೀಮದ್ ಭಾಗವತ ನಮಗೆ ಈ ತರ ನಿಜವಾದ ಹೀಗೆ ನಾವು ನಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದೆ. ಸೊ ಆದ್ರಿಂದ ನನ್ನ ಆ ಪ್ರವೃತ್ತಿ ತಪ್ಪಿತ್ತು, ನಾನು ಅದನ್ನು ತಿದ್ದಿಕೊಳ್ತೇನೆ. ಇದು ನಿಜವಾದ ಅನರ್ಥ ನಿವೃತ್ತಿ. ಆವಾಗ ಈ ರೀತಿ ಮನನ ಮತ್ತು ನಾವು ಆ ನಿಧಿಧ್ಯಾಸನವನ್ನು ಮಾಡಬೇಕಾದ್ರೆ ಭಗವಂತನ ನೆನಪು ಕೂಡ ಇರ್ತದೆ, ಅಲ್ಲಿ ಸ್ಮರಣೆ ಆಯ್ತು. ಆವಾಗ ಮುಂದಿನ ಕ್ಲಾಸಲ್ಲಿ ಹೇಳಿದಾಗ ತಕ್ಷಣ ಆ ಶ್ಲೋಕ ಅಥವಾ ಆ ಸನ್ನಿವೇಶ ನಮಗೆ ನೆನಪಾಗ್ತದೆ. ಸೊ ಅದರಿಂದ ಬರೇ ಶ್ರವಣವನ್ನು ಮಾಡಿ ಬಿಟ್ಟು ಬಿಟ್ರೆ ಸಾಕಾಗುವುದಿಲ್ಲ, ಅದರ ಜೊತೆಗೆ ನಾವು ಮನನ ಮಾಡಿ ಅದನ್ನು ನಿಧಿಧ್ಯಾಸನ ಅಥವಾ ಇನ್ನೂ ಜಾಸ್ತಿ ಅದರ ಬಗ್ಗೆ ನೆನಪಿಟ್ಸ್ಕೊಳ್ಳುವುದು, ಅಥವಾ ನನ್ನ ಜೀವನದಲ್ಲಿ ಆ ಘಟನೆ ಆಯಿತು, ಈ ಘಟನೆ ಆಯಿತು, ಅಥವಾ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ನಡೆಯುತ್ತಿರುವ ಘಟನೆಗಳ ಜೊತೆಗೆ ನಾವು ಅದನ್ನು ಶ್ರೀಮದ್ ಭಾಗವತದ ಕಣ್ಣಿನಿಂದ, ಜ್ಞಾನ ಚಕ್ಷು ಅಥವಾ ದಿವ್ಯ ಚಕ್ಷುವಿನಿಂದ ನೋಡುವುದು, ಈ ಅಭ್ಯಾಸಗಳನ್ನು ನಾವು ಮಾಡಿಕೊಳ್ಬೇಕು. ಆವಾಗ ನಾವು ಕ್ರಮೇಣವಾಗಿ 5 ಹಂತಗಳ ಮೂಲಕ ಹೋಗಿ ನಿರಂತರ ಸ್ಮರಣೆ, ಧ್ಯಾನ, ನಿರಂತರ ಸ್ಮರಣೆ ಮತ್ತು ಸಮಾಧಿ. ಸಮಾಧಿ ಅಂದ್ರೆ ಭಗವಂತನ ಬಗ್ಗೆ 24 ಗಂಟೆಗಳ ಕಾಲ ಅವನ ನೆನ್ಪಿಟ್ಕೊಳ್ಳುವುದು. ಸೊ ಇದು ಸಾಧ್ಯ ಆಗ್ತದೆ. ಆದ್ರೆ ನಾವು ಮನನವನ್ನು ಸರಿ ಮಾಡದೇ ಇದ್ರೆ ನಾವು ಅದನ್ನು ಮರ್ತು ಬಿಡ್ತೇವೆ. ಮನನ ಮಾಡಿದ ಮೇಲೆ ಮುಂದಿನ ಸ್ಟೆಪ್ ಏನಂತ ಹೇಳಿದ್ವಿ ನಾವು? ರಿಫ್ಲೆಕ್ಷನ್ಸ್ಗಳು. ರಿಫ್ಲೆಕ್ಷನ್ಸ್ಗಳಂದ್ರೆ ನಮ್ಮ ಜೀವನದಲ್ಲಿ ಈಗ ಉದಾಹರಣೆಗಳು. ಒಂದು ಯಾವುದೇ ಒಂದು ಉದಾಹರಣೆ ತೆಗೆದುಕೊಳ್ಳುವುದಂದ್ರೆ, ಉದಾಹರಣೆಗೆ ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಆ ಶ್ಲೋಕ ಇದೆ, ಅಥವಾ ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ. ಈ ಶ್ಲೋಕವನ್ನು ಕೇಳಿದ್ವಿ ಅಂತ ಇಟ್ಕೊಳ್ಳೋಣ, ಈ ಪ್ರವಚನವನ್ನು ಕೇಳ್ತಾ ಇದ್ವಿ, ಇದು ಉಪದೇಶಾಮೃತ 2ನೇ ಶ್ಲೋಕ. ಆವಾಗ ಇದರಲ್ಲಿ ಸ್ಪೀಕರ್ ಏನೋ ಮಾತನಾಡ್ತಾರೆ, ನಾವು ಅತ್ಯಾಹಾರಗಳನ್ನು ಮಾಡಬಾರ್ದು. ಅತ್ಯಾಹಾರಗಳನ್ನು ಮಾಡಿದ್ರೆ ಬೆಳಿಗ್ಗೆ ನಾವು ಬೇಗ ಏಳ್ಲಿಕ್ಕೆ ಆಗುವುದಿಲ್ಲ, ಬೆಳಿಗ್ಗೆ ಏಳ್ಲಿಕ್ಕೆ ಆಗದಿದ್ರೆ ನಮ್ಮ ಜಪ ಸರಿಯಾಗುವುದಿಲ್ಲ. ಇದು ಕ್ಲಾಸ್ ಆಗ್ತದೆ. ಕ್ಲಾಸ್ ಆದ ಮೇಲೆ ನಾವು ಅದರ ಬಗ್ಗೆ ಮತ್ತೆ ಮನನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮನನ ಅಂದ್ರೆ ಮತ್ತೆ ನಾವು ಅದಕ್ಕಾಗಿ ಪ್ರತ್ಯೇಕವಾಗಿ ಕುತ್ಕೊಳ್ಬೇಕಂತಿಲ್ಲ. ನಾವು ಅಡಿಗೆ ಮಾಡ್ತಾ ಇರಬಹುದು ಮನನ ಮಾಡಬೇಕಾದ್ರೆ, ಅಥವಾ ನಮ್ಮ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರಬಹುದು, ಅಥವಾ ವಾಕಿಂಗ್ ಅಥವಾ ಬಸ್ನಲ್ಲಿ ಹೋಗ್ತಾ ಇರಬಹುದು. ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ, ಬಸ್ನಲ್ಲಿ ಹೋಗ್ತಾ ಇರ್ಬೇಕು, ಸುಮ್ಮನೆ ನೆನ್ಪಿಟ್ಕೊಳ್ಳೋದು, ಓ ನಿನ್ನೆ ಕ್ಲಾಸಲ್ಲಿ ಅಥವಾ ಇವತ್ತು ಕ್ಲಾಸ್ನಲ್ಲಿ ಇವರು ಪ್ರವಚನಕಾರರು ಈ ತರ ಹೇಳ್ತಾ ಇದ್ರು, ಏನು ಅತ್ಯಾಹಾರಗಳನ್ನು ಮಾಡಬಾರ್ದು ಅಂತ. ನನ್ನ ಜೀವನದಲ್ಲಿ ನಾನು ಅತ್ಯಾಹಾರಗಳನ್ನು ಮಾಡ್ತಾ ಇದ್ದೀನೋ, ಅಥವಾ ನನ್ನ ಜೀವನದಲ್ಲಿ ನಾನು ಹಿಂದೆ ಅತ್ಯಾಹಾರಗಳು ಮಾಡಿದಾಗ ನನ್ನ ಯಾವ ಯಾವ ಸನ್ನಿವೇಶಗಳನ್ನು ನಾನು ಅನುಭವಿಸಿದೆ. ಓ, ನನ್ನ ಹೊಟ್ಟೆ ತುಂಬಾ ಭಾರವಾಗಿತ್ತು, ಆವಾಗ ನನಗೆ ತುಂಬಾ ಸಂಕಟ ಆಯಿತು, ಆ ದಿನ ಸರಿಯಾಗಿ ನಿದ್ದೆ ಬರಲಿಲ್ಲ, ಬೆಳಿಗ್ಗೆ ಬೇಗ ಏಳ್ಲಿಕ್ಕಾಗ್ಲಿಲ್ಲ, ಆವಾಗ ನನ್ನ ಬೆಳಗ್ಗಿನ ಸಾಧನ ಹಾಳಾಯಿತು. ಸೊ ಈ ರೀತಿ ನಾವು ನಮ್ಮ ಸನ್ನಿವೇಶ ಅಥವಾ ಈ ರೀತಿ ನಾವು ಅದನ್ನು ಮನನ ಮಾಡಿ ಅದರ ರಿಫ್ಲೆಕ್ಷನ್ಸ್ಗಳನ್ನು ಮಾಡಿದಾಗ ಭಗವಂತ ಸಾಕ್ಷಾತ್ಕಾರಗಳನ್ನು ನೀಡ್ತಾನೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ, ಏನು? ಪ್ರತಿಯೊಬ್ಬರ ಹೃದಯದಲ್ಲಿ ಇರುವ ಪರಮಾತ್ಮ ಅವನು ಭಕ್ತನ ಹಿತೈಷಿ ಆಗಿದ್ದಾನೆ. ಆದ್ರಿಂದ ತನ್ನ ಸಂದೇಶಗಳನ್ನು ಕೇಳುವ ಹಂಬಲ ಬೆಳೆಸಿಕೊಂಡ ಭಕ್ತನ ಹೃದಯದಿಂದ ಭೌತಿಕ ಭೋಗದ ಬಯಕೆಯನ್ನು ಅವನು ಶುದ್ಧೀಕರಿಸ್ತಾನೆ. ಅಂದ್ರೆ ಅವನು ನಮಗೆ ಸಾಕ್ಷಾತ್ಕಾರಗಳನ್ನು ನೀಡ್ತಾನೆ. ಭಕ್ತಿ ಸೇವೆಯಲ್ಲಿ ಮುಂದುವರಿಯುವುದಂದ್ರೆ ಜಾಸ್ತಿ ಸಾಕ್ಷಾತ್ಕಾರಗಳನ್ನು ಪಡೆಯುವುದು. ಆತ್ಮ ಸಾಕ್ಷಾತ್ಕಾರ ಮತ್ತು ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಏನು? ನಾವು ಶ್ರೀಮದ್ ಭಾಗವತದ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ಭಗವದ್ಗೀತೆ, ಭಾಗವತದ
ಈ ಇನ್ಸ್ಟ್ರಕ್ಷನ್ಸ್, ಬೋಧನೆಗಳನ್ನು, ಆ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮಗೆ ಇದು ಸಾಕ್ಷಾತ್ಕಾರಗಳು ಬರ್ತದೆ. ಇನ್ನೊಂದು ರೀತಿ ನಮಗೆ ಸಾಕ್ಷಾತ್ಕಾರಗಳು ಬರುವುದಂದ್ರೆ ಶ್ರವಣ ಮಾಡಿ ಅದನ್ನು ಮನನ ಮಾಡಿದಾಗ ಅದನ್ನು ನಾವು ನಮ್ಮ ಜೀವನದಲ್ಲಿ ಅದನ್ನು ಲಿಂಕ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ನಮಗೆ ಸಾಕ್ಷಾತ್ಕಾರಗಳು ಬರ್ತದೆ. ಈಗ ಒಂದು ಸಿಂಪಲ್, ಒಂದು ಸರಳವಾದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಟೀಚರ್ ಈಗ 2ನೇ ಕ್ಲಾಸ್ ಅಥವಾ 4ನೇ ಕ್ಲಾಸಲ್ಲಿ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. 6ನೇ ಕ್ಲಾಸಲ್ಲಿ ಏನ್ ಕಲಿಸ್ತಾರೆ? ಅವರು ಟೀಚರ್ಗಳು ಹೇಳ್ತಾರೆ, ಯಾರಾದರೂ ಕಳ್ಳತನವನ್ನು ಮಾಡಿದರೆ ಜೈಲಿಗೆ ಅವರನ್ನು ಪೊಲೀಸರು ತೆಗೆದುಕೊಂಡು ಹೋಗ್ತಾರೆ ಅಂತ ಒಂದು ಹೇಳ್ತಾರೆ. ಇದು ಒಂದು ಸೆಂಟೆನ್ಸ್ ಇದೆ. ಹೇಗೆ ನಮಗೆ ಶ್ರೀಮದ್ ಭಾಗವತದಲ್ಲಿ ಎಷ್ಟೊಂದು ಬೋಧನೆಗಳು ಇದೆ, ಅದೇ ರೀತಿ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಟೀಚರ್ ಈ ತರ ಹೇಳಿಕೊಟ್ರು. ಈಗ ಬರೇ ಕೆಲವು ತುಂಬಾ ಬುದ್ಧಿವಂತರಾಗಿರುವಂತಹ ಮಕ್ಕಳು ದೊಡ್ಡವರಾದ್ಮೇಲೆ ಏನ್ ಮಾಡ್ತಾರೆ? ಅದನ್ನು ಶ್ರವಣ ಮಾಡಿದ್ದಾರೆ. ಏನು? ಕಳ್ಳತನ ಮಾಡಿದ್ರೆ ಪೊಲೀಸರು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅದನ್ನು ಅವರು ಮನನ ಮಾಡಿರ್ತಾರೆ. ಏನು ಮನನ ಮಾಡುದಂದ್ರೆ, ನಾವು ಕಳ್ಳತನವನ್ನು ಮಾಡಿದ್ರೆ ನಮಗೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಆದ್ರಿಂದ ನಾನು ಕಳ್ಳತನವನ್ನು ಮಾಡುವುದಿಲ್ಲ. ಅಥವಾ ಅವರಿಗೆ ಟೀಚರ್ಗಳು ಕೆಲವು ಉದಾಹರಣೆಯನ್ನು ಕೊಟ್ಟಿರಬಹುದು. ಯಾರೋ ಒಬ್ಬ ಪರ್ಸ್ ಕದ್ದಿರ್ತಾನೆ, ಅವರಿಗೆ ಹೇಗೆ ಜೈಲಿಗೆ ಕರ್ಕೊಂಡು ಹೋದ್ರು, ಅಥವಾ ಅವರು ತಮ್ಮ ಜೀವನದಲ್ಲಿ ಅಥವಾ ಈ ರೀತಿ ಕೆಲವು ಸನ್ನಿವೇಶಗಳನ್ನು ನೋಡಿರಬಹುದು. ಇದರಿಂದ ಅವರಿಗೆ ಅಲ್ಲಿ ಸಾಕ್ಷಾತ್ಕಾರ ಆಗ್ತದೆ. ಅವರು ಯಾವಾಗ್ಲೂ ಬುದ್ಧಿವಂತರು. ಅವರು ಬರೇ ಕೇಳಿದ ಮಾತ್ರಕ್ಕೆ ಅವರಿಗೆ ಸಾಕ್ಷಾತ್ಕಾರ ಆಗಿರ್ತದೆ, ಬರೀ ಶ್ರವಣ ಮಾಡಿ ಮನನ ಮಾಡಿದಾಗ. ಆಮೇಲೆ ಕೆಲವರಿಗೆ ಬರೇ ಶ್ರವಣ ಮಾಡಿದ್ರೆ ಅದು ಸಾಕ್ಷಾತ್ಕಾರ ಆಗದೆ ಇರ್ಬೋದು. ಅವರು ಪ್ರತ್ಯಕ್ಷ ನೋಡ್ಬೇಕಾದ್ರೆ ಅವ್ರು ಕೆಲವೊಮ್ಮೆ ನೋಡ್ತಾರೆ ಅಲ್ಲಿ, ಅಥವಾ ಎಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲೋ ಅಥವಾ ಎಲ್ಲಿಯ ಬರೇ ದೃಶ್ಯ ಕಣ್ಣಿನಿಂದ ನೋಡ್ಬೇಕು, ಪ್ರತ್ಯಕ್ಷವಾಗಿ ನೋಡ್ಬೇಕು. ಆವಾಗ ನೋಡ್ತಾರೆ, ಏನು ಯಾರೋ ಪರ್ಸ್ ಅದಕ್ಕೆ ಪಿಕ್ ಪಾಕೆಟ್ ಮಾಡ್ಬೇಕಾದ್ರೆ ಅವನನ್ನು ಪೊಲೀಸ್ ಹಿಡಿತಾರೆ, ಅವನನ್ನು ಜೈಲಿಗೆ ಹಾಕ್ತಾರೆ. ಸೊ ಈ ರೀತಿ ಕೆಲವರಿಗೆ ನೋಡಿದಾಗ ಸಾಕ್ಷಾತ್ಕಾರ ಆಗ್ಬೋದು. ಕೆಲವರಿಗೆ ಕೇಳಿದ್ರೂ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಿಲ್ಲ, ನೋಡಿದ್ರು ಸಾಕ್ಷಾತ್ಕಾರ ಮಾಡುವುದಿಲ್ಲ. ಅವರೇ ಕದ್ದು ಅವರಿಗೆ ಜೈಲಿಗೆ ಹಾಕ್ಬೇಕಾಗ್ತದೆ. ಆವಾಗ ಸಾಕ್ಷಾತ್ಕಾರ ಆಗ್ತದೆ. ಏನು? ನಾನು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ಕೇಳಿದ್ರು ನನಗೆ ಅರ್ಥ ಆಗ್ಲಿಲ್ಲ, ನೋಡಿದ್ರು ಅರ್ಥ ಆಗ್ಲಿಲ್ಲ, ಈಗ ನಾನೇ ಕದ್ದೆ, ನನಗೆ ಈಗ ಜೈಲಿಗೆ ಹಾಕಿದ್ದಾರೆ. ನಿಜವಾಗಿ ಕಳ್ಳತನ ಮಾಡಿದ್ರೆ ಪೊಲೀಸರು ಜೈಲಿಗೆ ಹಾಕ್ತಾರೆ. ಆವಾಗಲೇ ಸಾಕ್ಷಾತ್ಕಾರ ಬರ್ತದೆ. ಆಮೇಲೆ ಕೆಲವರಿಗೆ ಏನು ಅಂದ್ರೆ, ಕೇಳ್ತಾರೆ, ನೋಡ್ತಾರೆ, ಅವರೇ ಜೈಲಿಗೆ ಹೋಗ್ತಾರೆ, ಆದ್ರೂ ಸಹ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಜೈಲಿಂದ ಹೊರಗೆ ಬಂದ್ರೆ ಮತ್ತೆ ಕಳ್ಳತನ ಮಾಡಿ ಮತ್ತೆ ಜೈಲಿಗೆ ಬರುವುದು, ಮತ್ತೆ ಬಿಟ್ಟಾಗ ಮತ್ತೆ ಕಳ್ಳತನ ಮಾಡಿ ಮತ್ತೆ ಜೈಲಿಗೆ ಬರುವುದು, ಇತಿ ಮಾಡ್ತಾರೆ. ಸೊ ಅಂದ್ರೆ ಅವರು ಸಾಕ್ಷಾತ್ಕಾರವನ್ನು ಮಾಡ್ಲಿಕ್ಕೆ ಆ ವಿಧೇಯತೆಯನ್ನು, ಪ್ರಾಮಾಣಿಕತೆಯನ್ನು ಇನ್ನೂ ಹೊಂದಿಲ್ಲ. ಆದ್ರಿಂದ ಭಗವಂತ ಇನ್ನೂ ಸಾಕ್ಷಾತ್ಕಾರವನ್ನು ಅವ್ರಿಗೆ ಕೊಡ್ತಾ ಇಲ್ಲ. ಸೊ ಆದ್ರಿಂದ ನಮ್ಮ ಕೈಯಲ್ಲಿ ಇದೆ ಏನು? ನಾವು ಕೇವಲ ಶ್ರೀಮದ್ ಭಾಗವತ ಶ್ರವಣ ಮಾಡಿ, ಅದನ್ನು ಮನನ ಮಾಡಿ, ಅದನ್ನು ಆಚೆ ಈಚೆ ರಿಫ್ಲೆಕ್ಷನ್ಸ್ ಗಳನ್ನು ಮಾಡಿ ನಾವು ಸಾಕ್ಷಾತ್ಕಾರಗಳನ್ನು ಪಡೆದು ಅದು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಾಗ ನಮಗೆ ಸಾಕ್ಷಾತ್ಕಾರಗಳು ಬರ್ತದೆ. ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ಜ್ಞಾನ ಪ್ಲಸ್ ಪ್ರಾಕ್ಟೀಸ್ ಆಫ್ ಜ್ಞಾನ ಬಿಕಮ್ಸ್ ವಿಜ್ಞಾನ. ಅಂದ್ರೆ ನಮ್ಮ ಹತ್ರ ಜ್ಞಾನ ಇದೆ, ಅದನ್ನು ಮನನ ಮಾಡಿ, ಅದನ್ನು ರಿಫ್ಲೆಕ್ಷನ್ಸ್ ಗಳನ್ನು ಮಾಡಿ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮಗೆ ಸಾಕ್ಷಾತ್ಕಾರಗಳನ್ನು ಭಗವಂತ ನೀಡ್ತಾನೆ. ಸಾಕ್ಷಾತ್ಕಾರಗಳು ಸಿಕ್ಕಿದಾಗ ನಮಗೆ ಆತ್ಮ ಸಾಕ್ಷಾತ್ಕಾರ ಅಥವಾ ಭಗವಂತನ ಸಾಕ್ಷಾತ್ಕಾರದಲ್ಲಿ ಮುಂದುವರಿಲಿಕ್ಕೆ ಸಹಾಯ ಆಗ್ತದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಭಾಗವತ ಶ್ರವಣ ಮಾಡಬೇಕಾದ್ರೆ
ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ನಾವು ಯಾವಾಗ್ಲೂ ಇದನ್ನು ಮಾಡ್ತಾ ಇರಬೇಕು. ನಿಜವಾದ ಸಾಧು ಸಂಘ ಅಂದ್ರೆ ಇದೆ. ನಾವು ದೇವಸ್ಥಾನಕ್ಕೆ ಬಂದ್ರೆ ಅಥವಾ ಬೇರೆ ಸಾಧುಗಳ ಜೊತೆ, ಬೇರೆ ಭಕ್ತರ ಜೊತೆ, ಡಿವೋಟೀಸ್ಗಳ ಜೊತೆ ಇದನ್ನೇ ಮಾತನಾಡಬೇಕು. ನಾವು ಆ ಶ್ರೀಮದ್ ಭಾಗವತದಲ್ಲಿ ಇದನ್ನು ಕೇಳಿದ್ವಿ, ಇದರ ಬಗ್ಗೆ ನಿಮ್ಮ ರಿಯಲೈಸೇಷನ್ಸ್ಗಳು ಏನು, ನೀವು ಹೇಳಿ. ಸೊ ಬೋಧಯಂತ ಪರಸ್ಪರಂ ಅಂದ್ರೆ ಇದೆ. ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಇದರಲ್ಲಿ ನಾವು ಆಸ್ವಾದನೆಯನ್ನು ಮಾಡಬೇಕು. ಆವಾಗ ಕಾಮದಲ್ಲಿ ಇರುವಂತಹ ಆಸಕ್ತಿ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಅಭದ್ರಾಣಿ ಅಭದ್ರಾಣಿ ವಿಧುನೋತಿ ಅಂದ್ರೆ ಹೃದಯದಲ್ಲಿರುವ ಕಾಮಕ್ರೋಧಗಳು ಅದು ಕ್ಲೆನ್ಸಿಫೈ ಆಗ್ತದೆ, ಶುದ್ಧೀಕರಣ ಆಗ್ತದೆ. ಅದನ್ನು ಭಗವಂತ ಶುದ್ಧೀಕರಣ ಮಾಡ್ತಾನೆ. ಆದ್ರೆ ಅದು ಮಾಡಬೇಕಾದ್ರೆ ನಮ್ಮ ಸಿನ್ಸಿಯರಿಟಿಯ ವಿಧೇಯತೆಯನ್ನು ನಾವು ಭಗವಂತನಿಗೆ ತೋರಿಸ್ಬೇಕು. ನಾವು ಭಗವತ ಶ್ರವಣ ಮಾಡುವುದರಲ್ಲಿ ವಿಧೇಯತೆಯನ್ನು ತೋರಿಸ್ತಾ ಇದ್ದೇವೆ. ಅದರಲ್ಲಿ 1-2 ಸ್ಟೆಪ್ ಮುಂದೆ ಹೋಗಿ ಅದನ್ನು ಮನನ ಮಾಡಿ ಅದನ್ನು ರಿಫ್ಲೆಕ್ಷನ್ಸ್ಗಳು ನಮ್ಮ ಜೀವನದಲ್ಲಿ ಅದು ಹೇಗೆ ನಮ್ಮ ಜೀವನದ ಬೇರೆ ಬೇರೆ ಸನ್ನಿವೇಶಗಳಿಗೆ ಅದು ಸೂಕ್ತವಾಗಿದೆ ಅದನ್ನು ಆಲೋಚನೆ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆವಾಗ ನಮ್ಮ ಶ್ರವಣ ಏನಿದೆ ಅದು ಸಂಪೂರ್ಣ ಆಗ್ತದೆ. ಸೊ ಆದ್ದರಿಂದ ಈ ರೀತಿಯಲ್ಲಿ ಭಗವಂತ ನಮಗೆ ಸಾಕ್ಷಾತ್ಕಾರಗಳನ್ನು ಕೊಡ್ತಾನೆ. ಆ ರೀತಿ ಮಾಡಿದಾಗ ಏನಾಗ್ತದೆ? ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿರ್ನೈಷ್ಟಕಿ. ನಿಷ್ಠೆ ನೈಷ್ಠಿಕ ಭಕ್ತಿರ್ಭವತಿ ನೈಷ್ಠಿಕಿ. ಆವಾಗ ಏನು? ದಯವಿಟ್ಟು ಓದಿ. ಯಾವುದು? ಭಾಗವತದ ಉಪನ್ಯಾಸಗಳಿಗೆ ನಿಮಿಷವಾಗಿ ಹಾಜರಾಗುವುದರಿಂದ ಮತ್ತು ಶುದ್ಧ ಭಕ್ತನಿಗೆ ಸೇವೆ ಸಲ್ಲಿಸುವುದರಿಂದ ಹೃದಯಕ್ಕೆ ತೊಂದರೆ ಕೊಡುವ ಎಲ್ಲವೂ ಸಂಪೂರ್ಣವಾಗಿ ನಾಶವಾಗುತ್ತದೆ ಮತ್ತು ದಿವ್ಯ ಗೀತೆಗಳಿಂದ ಸ್ತುತಿಸಲ್ಪಡುವ ದೇವೋತ್ತಮ ಪರಮಪುರುಷನ ಪ್ರೀತಿಯ ಸೇವೆಯು ಬದಲಾಗದ ಸತ್ಯವೆಂದು ಸ್ಥಾಪಿಸಲ್ಪಟ್ಟಿದೆ. ಸ್ಥಾಪಿಸಲಾಗ್ತದೆ ಅಂದ್ರೆ ಭಗವಂತನ ಪ್ರೀತಿ ಸೇವೆ ಅಥವಾ ನೈಷ್ಠಿಕ ಭಕ್ತಿ ಹೃದಯದಲ್ಲಿ ಜಾಗೃತ ಆಗ್ತದೆ. ಯಾವಾಗ ನಾವು ನಿತ್ಯಂ ಭಾಗವತ ಸೇವೆಯ. ಭಾಗವತ ಸೇವೆಯ ಅಂದ್ರೆ ಏನಾಯ್ತು? ಅರ್ಥ ಆಯ್ತು ಈಗ? ಹೇಳಿ ಯಾರಾದ್ರೂ. ನಿಜವಾದ ಭಾಗವತ ಸೇವೆ ಅಂದ್ರೆ, ಭಾಗವತ ಶ್ರವಣ ಅಂದ್ರೆ ಏನು? ಒಂದು ಶ್ರವಣ ಮಾಡ್ತೇವೆ, ಅದರ ನಂತರ ಏನ್ ಮಾಡ್ತೇವೆ? ಮನನ ಮಾಡ್ತೇವೆ. ಮನನ ಮಾಡಿದ ಮೇಲೆ ನಿಧಿಧ್ಯಾಸನ ಅಥವಾ ರಿಫ್ಲೆಕ್ಷನ್ಸ್ಗಳನ್ನು ಮಾಡಿ ಆಮೇಲೆ ಅದನ್ನು ನೆಕ್ಸ್ಟ್ ಸ್ಟೆಪ್ ಏನು? ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ. ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳದಿದ್ರೆ ನಾವು ಎಲ್ಲಿರ್ತೇವೆ ಅಲ್ಲೇ ಇರ್ತೇವೆ. ನಾವು ವರ್ಷಾನುಗಟ್ಲೆ ಭಾಗವತವನ್ನು ಕೇಳ್ತಾ ಇರ್ಬೋದು. ಒಂದು ಕಿವಿಯಿಂದ ಕೇಳ್ತೇವೆ, ಇನ್ನೊಂದು ಕಿವಿಯಿಂದ ಬಿಡ್ತೇವೆ. ವರ್ಷಾನುಗಟ್ಲೆ ಭಾಗವತವನ್ನು ಕೇಳ್ತಾ ಇದ್ದೇವೆ, ಆದರೆ ಮನನ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳದೆ ಇದ್ರೆ ನಾವು ಜಾಸ್ತಿ ಪ್ರಗತಿಯನ್ನು ಹೊಂದಲಿಕ್ಕೆ ಆಗುದಿಲ್ಲ. ಆದ್ರೆ ನಿತ್ಯಂ ಭಾಗವತ ಸೇವೆಯ ಅಂದ್ರೆ, ಸೇವೆ ಅಂದ್ರೆ ಏನು? ಇಲ್ಲಿ ಶುದ್ಧ ಭಕ್ತನಿಗೆ ಸೇವೆ ಸಲ್ಲಿಸುವುದರಿಂದ ಅಂತ ಇದೆ. ಸೇವೆ ಅಂದ್ರೆ ಏನು? ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಕಾರ್ಯಶೀಲ ದೃಷ್ಟಿಯಿಂದ ನಾವು ಸೇವೆಗಳನ್ನು ಮಾಡಬೇಕು. ಬೆಳಿಗ್ಗೆ ಮಂಗಲಾರತಿ, ಆಮೇಲೆ ಹರೇ ಕೃಷ್ಣ ಮಹಾಮಂತ್ರ ಜಪ, ತುಳಸಿ ಆರತಿ ಎಲ್ಲ ಶಿಷ್ಟಾಷ್ಟಕ ಆದ ಮೇಲೆ ನಾವು ಶ್ರೀಮದ್ ಭಾಗವತವನ್ನು ಕೇಳ್ತೇವೆ. ಇದು ನಮ್ಮ ಸಾಧನ ಆದ ಮೇಲೆ 9 ಗಂಟೆ ನಂತರ, ರಾತ್ರಿ 9 ಗಂಟೆ ತನಕ ನಾವು ಏನು ಮಾಡ್ತೇವೆ? ಸೇವೆಗಳನ್ನು ಮಾಡ್ತೇವೆ, ಕಾರ್ಯಶೀಲ ಚಟುವಟಿಕೆಗಳನ್ನು ಮಾಡ್ತೇವೆ. ಬರೇ ನಾವು ಸಾಧನವನ್ನು ಮಾಡಿ ಬಿಟ್ಟು ಬಿಡುವುದಿಲ್ಲ.
ಅದನ್ನು ನಮ್ಮ ಜೀವನದಲ್ಲಿ ಆ 9 ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆ ತನಕ ಬೇರೆ ಬೇರೆ ವೈಷ್ಣವ ಸೇವೆ, ವಿಗ್ರಹ ಆರಾಧನೆ, ಭೋಗವನ್ನು ಅರ್ಪಿಸುವುದು, ಬೇರೆ ಪ್ರಸಾದಂ ವಿತರಣೆಯನ್ನು ಮಾಡುವುದು, ಬುಕ್ ಡಿಸ್ಟ್ರಿಬ್ಯೂಷನ್ಸ್ಗಳನ್ನು ಮಾಡುವುದು, ಪ್ರೀಚಿಂಗ್ಗಳನ್ನು ಮಾಡುವುದು, ಇದೆಲ್ಲ ಸೇವೆಗಳನ್ನು ಮಾಡ್ತೇವೆ. ಆ ಸೇವೆಗಳನ್ನು ಮಾಡಿದಾಗ ಬೆಳಿಗ್ಗೆ ಸಾಧನ ಆಯಿತು, ಆಮೇಲೆ ಸೇವೆ ಆಯಿತು. ಆವಾಗ ಕೃಷ್ಣ ಆ ಸೇವೆಗಳನ್ನು ಮಾಡಿದಾಗ ನಮಗೆ ಅದನ್ನು, ನಾನು ಸೇವೆಗಳನ್ನು ಮಾಡುವುದಂದ್ರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ವೈಷ್ಣವ ಸೇವೆ ಮಾಡ್ತೇನೆ, ವಿನಮ್ರತಾ ಭಾವನೆಗಳನ್ನು ಬೆಳೆಸ್ಕೊಳ್ತೇನೆ, ಆವಾಗ ನಮಗೆ ಭಗವಂತ ಸಾಕ್ಷಾತ್ಕಾರಗಳನ್ನು ನೀಡ್ತಾನೆ. ಸಾಕ್ಷಾತ್ಕಾರಗಳನ್ನು ನೀಡಿದಾಗ ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಬೇಡದೇ ಇರುವಂತಹ ವಿಷಯಗಳು ಅಥವಾ ತೊಂದರೆ ಕೊಡುವ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಸಂಪೂರ್ಣವಾಗಿ ಹಂತ ಹಂತವಾಗಿ ನಾಶ ಆಗ್ತದೆ. ಸೊ ಅದಕ್ಕಾಗಿ ನಾವು ನಿತ್ಯಂ ಭಾಗವತ ಸೇವೆಯ, ಸೇವೆ ಅಂದ್ರೆ ಕಾರ್ಯಶೀಲ ದೃಷ್ಟಿಯಿಂದ ಚಟುವಟಿಕೆಗಳನ್ನು ಮಾಡುವುದು. ಡಿವೋಷನಲ್ ಸರ್ವಿಸ್ ಮೀನ್ಸ್ ಡೈನಮಿಕ್ ಆಕ್ಟಿವಿಟೀಸ್. ಬರೇ ಸುಮ್ಮನೆ ನಾವು ಇವನ್ ಭಕ್ತಿರಸಾಮೃತ ಸಿಂಧುವಿನಲ್ಲಿ ನೋಡಿದ್ವಿ, ಏನು, ಓ ನನಗೆ ಇಷ್ಟೊಂದು ಭಕ್ತಿ ಇದೆ, ತುಂಬಾ ಕಣ್ಣಲ್ಲಿ ನೀರು ಬರ್ತಾ ಇದೆ, ಈ ರೀತಿ ನಾವು ಭಾವನೆಗಳು ತುಂಬಾ ಒಳ್ಳೆಯದು, ಅದು ಬಂದ್ರೆ ತುಂಬಾ ಒಳ್ಳೆಯದು. ಆದ್ರೆ ಅದನ್ನು ನಾವು ಅಷ್ಟಕ್ಕೆ ಸೀಮಿತವಾಗಿ ಇಡುವುದಿಲ್ಲ, ನಾವು ಸೇವೆಗಳನ್ನು ಮಾಡ್ತೇವೆ. ಆದ್ರಿಂದ ಶಿಲ ಪ್ರಭುಪಾದ ಏನ್ ಹೇಳಿದ್ರು, ಸರ್ವಿಸ್ ನೌ, ಸಮಾಧಿ ಲೇಟರ್. ಸೊ ಬೃಂದಾವನದಲ್ಲಿ ಕೆಲವೊಂದು ಭಕ್ತರು ಅವರು, ಓ ನನಗೆ ಗೋಪಿ ಭಾವ ಇದೆ, ನಾನು ಗೋಪಿಯರ ತರಹ ವಸ್ತ್ರವನ್ನು ಧರಿಸುತ್ತೇನೆ, ಈ ರೀತಿ ಮಾಡಿ ಅವರು ಭಾವವನ್ನು, ಬೇರೆ ರೀತಿಯ ಭಾವವನ್ನು ಬೆಳೆಸ್ಕೊಳ್ತಾರೆ. ಆದ್ರೆ ಇದು ಡಿವಿಯೇಷನ್ಸ್, ಯಾಕಂದ್ರೆ ಅನರ್ಥ ನಿವೃತ್ತಿ ಆಗಿಲ್ಲ. ಆದ್ರೆ ಗೋಪಿ ಭಾವವನ್ನು ಬೆಳೆಸಲಿಕ್ಕೆ ಹೋಗ್ತಾನೆ. ಅದು ಇಂಟೆನ್ಷನ್ಸ್ಗಳು ಏನು ಅಂದ್ರೆ, ನಾವು ಶರಣಾಗತಿಯ ಭಾವ ಇಲ್ಲದೆ ಆ ರೀತಿ ಮಾಡಲಿಕ್ಕೆ ಆಗುದಿಲ್ಲ. ಆದ್ರಿಂದ ಶುದ್ಧ ಭಕ್ತರಿಗೆ ಶರಣಾಗಿ ಅವರ ಸೇವೆಗಳನ್ನು, ವೈಷ್ಣವರ ಸೇವೆಗಳನ್ನು ನಾವು ಮಾಡಬೇಕು. ಆವಾಗ ನಿಜವಾದ ಸಾಕ್ಷಾತ್ಕಾರ ಬರ್ತದೆ. ಆವಾಗ ಏನು ಹೇಳಿದ್ದಾರೆ, ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚಯೇ ಚೇತ ಐತೈ ಅನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಹೃದಯದಲ್ಲಿರುವಂತಹ ರಜೋಗುಣ, ತಮೋಗುಣ, ಕಾಮ, ಲೋಭ, ಬೇರೆ ಬೇರೆ ರೀತಿಯ ಭೌತಿಕ ಆಸೆಗಳು, ಬೇರೆ ಬೇರೆ ರೀತಿಯ ಬೇಡವಾದ ಹಂಬಲಗಳು, ಅಜ್ಞಾನ, ಸೊ ಬೇರೆ ರೀತಿಯ ಬೇಡದೇ ಇರುವಂತಹ ಆಸಕ್ತಿಗಳು, ಇದೆಲ್ಲ ಹೃದಯದಿಂದ ಕಣ್ಮರೆ ಆಗ್ತದೆ. ಇದು ರುಚಿ ಸ್ತರದಲ್ಲಿ. ಅಂದ್ರೆ ಇಲ್ಲಿ ಕಾಮ ಕಡಿಮೆ ಆಗ್ತಾ ಇದೆ, ಭಕ್ತಿ ಜಾಸ್ತಿ ಆಗ್ತಾ ಇದೆ. ಕಡೆಗೆ ಕ್ರಮೇಣವಾಗಿ ಭಗವಂತನ ಭಕ್ತಿಯ ಸೇವೆಯ ಚಟುವಟಿಕೆಗಳಲ್ಲಿ, ಡಿವೋಷನಲ್ ಆಕ್ಟಿವಿಟೀಸ್ಗಳಲ್ಲಿ ರುಚಿ ಜಾಗೃತ ಆಗ್ತದೆ. ರುಚಿ ಜಾಗೃತ ಆದಾಗ ಕಾಮದ ಆಸಕ್ತಿಗಳು ಅಷ್ಟೊಂದು ಡಿಸ್ಟರ್ಬ್ ಮಾಡುವುದಿಲ್ಲ. ಯಾಕಂದ್ರೆ ಕ್ರಮೇಣವಾಗಿ ಭಕ್ತನು ರಜೋಗುಣ ಮತ್ತು ತಮೋಗುಣಗಳಿಂದ ಅವನು ಮುಕ್ತನಾಗಿ ಸತ್ವಗುಣಕ್ಕೆ ಬರ್ತಾ ಇದ್ದಾನೆ. ಸೊ ಇದು ರುಚಿ ಮತ್ತು ಆಸಕ್ತಿ. ಸತ್ವ ಗುಣ ಸ್ಥಿತಂ ಸತ್ವೇ ಪ್ರಸೀದತಿ. ಚೇತ ಐತೈರ್ ಅನಾವಿದ್ಧಂ. ಅನಾವಿದ್ಧಂ ಅಂದ್ರೆ ಈ ಕಾಮ ಮತ್ತು ಲೋಭ ಇದರಿಂದ ಅವನು ವಿಚಲಿತನಾಗುವುದಿಲ್ಲ. ಈ ಸ್ತರ ಏನಿದೆ, ರುಚಿ ಮತ್ತು ಆಸಕ್ತಿ ಸ್ತರ, ಇದರಲ್ಲಿ ಅವನು ಸತ್ವಗುಣದಲ್ಲಿ ಸ್ಥಿತನಾಗ್ತಾನೆ ಮತ್ತು ಸಂತೋಷ, ತುಂಬಾ ಸಂಪೂರ್ಣನಾಗಿ ಸಂತೋಷ ಪಡುತ್ತಾನೆ. ಸೊ ಈ ರುಚಿ ಸ್ಥರ ಏನಿದೆ, ಇದು ರುಚಿ ಮತ್ತು ಆಸಕ್ತಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ಒಂದೊಂದೇ ಸ್ತರದಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದಿದಾಗೆ, ಪ್ರಗತಿಯನ್ನು ಹೊಂದಿದಾಗೆ ನಮ್ಮ ಕಾಮ ಕಡಿಮೆ ಆಗ್ತಾ ಇದೆ, ರಜೋಗುಣ ತಮೋಗುಣಗಳು ಕಡಿಮೆ ಆಗ್ತಾ ಇದೆ, ಸತ್ವಗುಣ ಜಾಸ್ತಿ ಆಗ್ತಾ ಇದೆ. ಆಮೇಲೆ ನೆಕ್ಸ್ಟ್ ಸ್ತರದಲ್ಲಿ ಏನಾಗ್ತದೆ, ಏವಂ ಪ್ರಸನ್ನ ಮನಸ್ಸೋ,
ಭಗವದ್ಭಕ್ತಿ ಯೋಗತಃ ಭಗವತ್ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಭಾವ ಸ್ಟೇಜಲ್ಲಿ ಏನಾಗ್ತದೆ, ಒಬ್ಬನು ಶುದ್ಧ ಸತ್ವ ಗುಣ, ಪ್ರಸನ್ನ ಮನಸ್ಸೋ ಭಗವದ್ಭಕ್ತಿ ಯೋಗದ ಭಗವತ್ ತತ್ವ ವಿಜ್ಞಾನಂ. ತತ್ವ ವಿಜ್ಞಾನ ಅಂದ್ರೆ ಅವನಿಗೆ ಸಾಕ್ಷಾತ್ಕಾರಗಳು ಬರ್ತದೆ. ವಿಜ್ಞಾನ ಅಂದ್ರೆ ರಿಯಲೈಸ್ಡ್ ನಾಲೆಡ್ಜ್. ಜ್ಞಾನ ಅಂದ್ರೆ ಬರೇ ಥಿಯರಿಟಿಕಲ್, ಅಂದ್ರೆ ಮನಸ್ಸಿನಲ್ಲಿ ಗೊತ್ತು ಆದ್ರೆ ಸಾಕ್ಷಾತ್ಕಾರಗಳು ಇಲ್ಲ, ಅದನ್ನು ಜ್ಞಾನ ಅಂತ ಹೇಳ್ತಾರೆ. ಆದ್ರೆ ತತ್ವ ವಿಜ್ಞಾನ ಅಂದ್ರೆ ಸಾಕ್ಷಾತ್ಕಾರಗಳು ಇದೆ. ಸಾಕ್ಷಾತ್ಕಾರಗಳು ಸಿಕ್ಕಿದಾಗ ಒಬ್ಬನು ಏನಾಗ್ತಾನೆ, ಮುಕ್ತನಾಗ್ತಾನೆ. ಇದು ಭಾವಾಸ್ತರದಲ್ಲಿ ಒಬ್ಬನು ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದಿರ್ತಾನೆ. ಸೊ ಇದನ್ನು ದಯವಿಟ್ಟು ಯಾರಾದ್ರೂ ಓದಿ. ಹರೇ ಕೃಷ್ಣ ಪ್ರಭುಜಿ. ಹೀಗೆ ಶುದ್ಧ ಸತ್ವ ಸ್ಥಿತಿ ಸ್ಥಿರವಾದಾಗ ಎಲ್ಲ ಐಹಿಕ ಸಂಘದಿಂದ ಮುಕ್ತನಾದ ಹಂತದಲ್ಲಿ ಭಕ್ತಿ ಸೇವೆಯ ಸಂಪರ್ಕದಿಂದ ಚೈತನ್ಯ ಪೂರ್ಣವಾದ ಮನಸ್ಸುಳ್ಳವನು ಪರಮಪುರುಷನ ತತ್ವ ವಿಜ್ಞಾನವನ್ನು ಪಡೆಯುತ್ತಾನೆ. ನೀವು ಪುಸ್ತಕದಿಂದ ಓದ್ತಾ ಇದ್ದೀರಾ? ಹೌದು ಪ್ರಭುಜಿ. ಸೊ ಸತ್ವಗುಣದ ಸ್ಥಿತಿಯಲ್ಲಿ ಸ್ಥಾಪನೆಯನ್ನು ಹೊಂದಿದಾಗ ಮತ್ತು ಭಕ್ತಿ ಸೇವೆಯ ಸಂಪರ್ಕದಿಂದ ಮನಸ್ಸು ಪ್ರಫುಲ್ಲಿತವಾಗ್ತದೆ ಮತ್ತು ಮುಕ್ತಿಯ ಹಂತವನ್ನು ಒಬ್ಬನು ಪಡಿತಾನೆ. ಯಾಕಂದ್ರೆ ಸಂಪೂರ್ಣವಾಗಿ ಸಾಕ್ಷಾತ್ಕಾರ ಆಗಿದೆ. ಸಂಪೂರ್ಣ ಸಾಕ್ಷಾತ್ಕಾರ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ನಾನು ಜೀವಾತ್ಮ, ಇದು ಸ್ವರೂಪ ಸಿದ್ಧಿ ಅಂತ ಹೇಳ್ತಾರೆ. ಸ್ವರೂಪ ಸಿದ್ಧಿ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ಸ್ವರೂಪ ಸಿದ್ಧಿ ಸ್ತರ ಅಂದ್ರೆ ಏನು? ನಾವು ಭಕ್ತಿರಸಾಮೃತ ಸಿಂಧುವಿನಲ್ಲಿ ನೋಡಿದ್ದೇವೆ. ಸ್ವರೂಪ ಸಿದ್ಧಿ ಅಂದ್ರೆ ಏನು? ಗೊತ್ತಿಲ್ಲ ಪ್ರಭುಜಿ. ಸ್ವರೂಪ ಸಿದ್ಧಿ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ ನಮಗೆ ಪ್ರತಿಯೊಬ್ಬ ಜೀವಾತ್ಮಗಳಿಗೆ ಒಂದೊಂದು ಆಧ್ಯಾತ್ಮಿಕ ದೇಹ ಇದೆ. ಈ ವಿಷಯ ಗೊತ್ತಲ್ವಾ? ಇದು ಅಂದ್ರೆ ಪ್ರತಿಯೊಬ್ಬರಿಗೆ ಒಂದೊಂದು ಆಧ್ಯಾತ್ಮಿಕ ದೇಹ ಇದೆ ಅಂತ. ಯಾವ ಯಾವ ರಸಗಳಲ್ಲಿ ಈ ದೇಹಗಳು ಇರಬಹುದು? ಯಾವ ಯಾವ ರಸಗಳಲ್ಲಿ ಈ ದೇಹ ಇರಬಹುದು? ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ ಮತ್ತು ಮಾಧುರ್ಯ ರಸ. ಸೊ ಯಾವುದೇ ಜೀವಾತ್ಮನಿಗೆ ಒಂದೊಂದು ರಸದಲ್ಲಿ ಅವನು ಭಗವಂತನ ಜೊತೆಗೆ ಸಂಬಂಧವನ್ನು ಹೊಂದಿರ್ತಾನೆ. ಕೆಲವು ಭಕ್ತರು ಶಾಂತ ರಸದಲ್ಲಿ ಭಗವಂತನ ಜೊತೆಗೆ ಸಂಬಂಧವನ್ನು ಹೊಂದಿರ್ತಾರೆ. ಅಂತಹ ಭಕ್ತರು ಯಾರು? ಈ ಹುಲ್ಲಿನ ಕಣ ಅಥವಾ ಈ ಹಗ್ಗಗಳು, ಕಲ್ಲುಗಳು ಅಥವಾ ಈ ಮನೆಗಳು, ನದಿಗಳು, ಇದೆಲ್ಲ ಶಾಂತರಸದಲ್ಲಿ ಇರುವಂತ ಭಕ್ತರು. ದಾಸ್ಯ ರಸದಲ್ಲಿರುವಂತಹ ಭಕ್ತರು ಯಾರು? ಹನುಮಂತ, ಚಿತ್ರಕ, ರಕ್ತಕ, ಇವರೆಲ್ಲ ದಾಸ್ಯ ರಸದಲ್ಲಿ ಇದ್ದಾರೆ. ಮತ್ತೆ ಸಖ್ಯ ರಸದಲ್ಲಿರುವಂತಹ ಭಕ್ತರು ಯಾರು? ಕುಚೇಲ, ಸುಧಾಮ, ಅರ್ಜುನ, ಅರ್ಜುನ, ಮಧುಮಂಗಲ, ಶ್ಲೋಕ ಕೃಷ್ಣ, ಶ್ರೀಧಾಮ, ಎಷ್ಟೊಂದು ಭಕ್ತರು. ಸೊ ಅದೇ ರೀತಿ ವಾತ್ಸಲ್ಯದಲ್ಲಿ ನಂದ ಮಹಾರಾಜ, ಯಶೋಧ. ಸೊ ಇದೆಲ್ಲ ಬೇಸಿಕ್ಸ್ಗಳು. ಇದನ್ನು ನೀವು ಶ್ರೀಮದ್ ಭಗವದ್ಗೀತೆಯ ಇಂಟ್ರಡಕ್ಷನ್, ಮುನ್ನುಡಿ ಅಥವಾ ಪರಿಚಯ, ಇದನ್ನು ಓದಿದ್ರೆ ಇದರಲ್ಲಿ ಶಿಲಾ ಪ್ರಭುಪಾದರು ಇದನ್ನು ವಿಸ್ತಾರವಾಗಿ ಬರೀತಾರೆ. ಅದರಿಂದ ಇದನ್ನೆಲ್ಲ ಹೇಳಿದ ತಕ್ಷಣ ನಮಗೆ ಉತ್ತರಗಳು ಗೊತ್ತಿರಬೇಕು. ಯಾಕಂದ್ರೆ ಇದೆಲ್ಲ ವೆರಿ ವೆರಿ ಬೇಸಿಕ್. ಇದು ಏನು ಫಂಡಮೆಂಟಲ್, ತುಂಬಾ ಏನು
ಎಲ್ರಿಗೂ ಗೊತ್ತಿರಬೇಕು. ಎಸ್ಪೆಷಲಿ 1 ಅಥವಾ 2 ವರ್ಷ ಭಕ್ತಿಯಲ್ಲಿ ಇದ್ದೇವೆ ಅಂತ ತಕ್ಷಣ ಈ ಎಲ್ಲ ವಿಷಯಗಳು ನಮ್ಗೆ ಗೊತ್ತಿರಬೇಕು. ಸೊ ವಾತ್ಸಲ್ಯ ರಸದಲ್ಲಿ ನಂದ ಮಹಾರಾಜ, ಯಶೋಧ. ದೇವಕಿ, ಸೊ ಯಶೋಧ ಇವರೆಲ್ಲ. ಆಮೇಲೆ ಮಾಧುರ್ಯ ರಸದಲ್ಲಿ ಗೋಪಿಯರು, ಅಷ್ಟಸಖಿಯರು, ಮಂಜರಿಯರು, ರೂಪಮಂಜರಿ, ಆಮೇಲೆ ಚಿತ್ರಸಖಿ, ಚಂಪಕಲತಾ, ಲಲಿತಾದೇವಿ, ವಿಶಾಖಾದೇವಿ, ರಾಧಾರಾಣಿ, ಇವರೆಲ್ಲ ಮಾಧುರ್ಯ ರಸದಲ್ಲಿ. ಸೊ ಅದೇ ರೀತಿ ಇವರು ಇದ್ದಾರೆ, ಅದೇ ರೀತಿ ಎಲ್ಲ ಭಕ್ತರಿಗೂ ಸಹ ಈ 5 ರಸದಲ್ಲಿ ಒಂದು ಯಾವುದೋ ಒಂದು ರಸದಲ್ಲಿ ಭಗವಂತನ ಜೊತೆಗೆ ಸಂಬಂಧ ಇರ್ತದೆ. ಈಗ ಉದಾಹರಣೆಗೆ ಇಲ್ಲಿ ಎಷ್ಟು ಜನ ಇದ್ದೇವೆ ಇವತ್ತು? 13 ಜನ ಇದ್ದೇವೆ. 13 ಜನರಲ್ಲಿ 13 ಜನ ಡಿವೋಟೀಸ್ಗಳು ಬೇರೆ ಬೇರೆ ರಸದಲ್ಲಿ ಬೇರೆ ಬೇರೆ ಸಂಬಂಧವನ್ನು ಹೊಂದಿರ್ತಾರೆ. ಕೆಲವರು ನವಿಲಾಗಿರಬಹುದು, ಅಥವಾ ಕೆಲವರು ಕಲ್ಲಾಗಿರಬಹುದು. ಉದ್ಧವ ಏನು ಪ್ರಾರ್ಥನೆಯನ್ನು ಮಾಡಿದ? ನನ್ನನ್ನು ವೃಂದಾವನದಲ್ಲಿ ಹುಲ್ಲನ್ನಾಗಿ ಮಾಡು, ಗುಲ್ಮಲತಾ ಮಾಡು. ಸೊ ನಾವು ಈ ರೀತಿ ಭಾವಿಸಬಾರ್ದು, ಏನು ಇದು ವೃಂದಾವನದಲ್ಲಿ ಹುಲ್ಲು ವೃಂದಾವನದಲ್ಲಿ ಹುಲ್ಲು ಉದ್ಧವ ಅವನು ಆ ಸ್ಥಾನವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದು ಸಾಧಾರಣವಾದ ವಿಷಯ ಅಲ್ಲ ವೃಂದಾವನದಲ್ಲಿ ಹುಲ್ಲಾಗು. ಎಷ್ಟೋ ಕೋಟಿ ಜನ್ಮದ ನಂತರ ಭಗವಂತನ ಕೃಪೆ ಇದ್ರೆ ಮಾತ್ರ ಅಲ್ಲಿ ವೃಂದಾವನದಲ್ಲಿ ಕಲ್ಲು ಅಥವಾ ಹುಲ್ಲು ಈ ರೀತಿ ಆಗುವುದು. ಅದೇ ರೀತಿ ಕೆಲವರು ದಾಸ್ಯರಸದಲ್ಲಿ ಸೇವೆಗಳನ್ನು ಮಾಡ್ಬೋದು, ಚಿತ್ರಕರತರ್ಕ ಅವರ ಹಾಗೆ, ಅಥವಾ ಸಖ್ಯ ರಸದಲ್ಲಿ ಮಧುಮಂಗಲ, ಶ್ರೀಧಾಮ ಇವರಾಗೇನು ಇರಬಹುದು. ಕೆಲವರು ವಾತ್ಸಲ್ಯ ರಸದಲ್ಲಿ, ಪೂತನೆಗೆ ವಾತ್ಸಲ್ಯ ರಸ ಸಿಕ್ಕಿತ್ತು ಅಲ್ವಾ? ವಾತ್ಸಲ್ಯ ಅಫ್ಕೋರ್ಸ್ ರಸಾಭಾಸ ಇತ್ತು, ಆದರೆ ಮಾತೆಯ ಸ್ಥಾನವನ್ನು ಕೊಟ್ಟ ಕೃಷ್ಣ. ಅದೇ ರೀತಿ ಗೋಪಿಯರು, ಮಂಜರಿಯರು ಮಾಧುರ್ಯ ರಸದಲ್ಲಿ. ಈ ರೀತಿ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ನಮಗೆ ಇರುವಂತಹ ದೇಹ ಏನು, ನಾನು ಆಧ್ಯಾತ್ಮಿಕ ಲೋಕದಲ್ಲಿ ಆಗಿದ್ದೇನೆ, ಇದನ್ನ ಸಾಕ್ಷಾತ್ಕಾರ ಆದಾಗ ನಾನು ಜೀವಾತ್ಮ ಮತ್ತು ನಾನು ಆಧ್ಯಾತ್ಮಿಕ ಲೋಕದಲ್ಲಿ ಆಗಿದ್ದೇನೆ, ಇದರ ಸಾಕ್ಷಾತ್ಕಾರ ಆಗುವುದು. ಇದು ಸ್ವರೂಪ ಸಿದ್ಧಿ. ಇದು ಭಾವಸ್ತರದ ಕೊನೆಯಲ್ಲಿ ಆಗ್ತದೆ. ಭಾವಸ್ತರದ ಕೊನೆಯಲ್ಲಿ ಗೊತ್ತಾಗ್ತದೆ ನಾನು ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲಿದ್ದೇನೆ, ನನ್ನ ವೃಂದಾವನದಲ್ಲಿದ್ದೇನೋ, ಅಥವಾ ಕೆಲವರು ವೈಕುಂಠ ಲೋಕಕ್ಕೆ ಬಿಲಾಂಗಿಂಗ್ ಆಗಿರ್ಬೋದು, ಕೆಲವರು ನರಸಿಂಹ ಲೋಕಕ್ಕೆ ಹೊಂದಿರಬಹುದು. ನರಸಿಂಹ ಲೋಕದಲ್ಲಿ ಯಾವುದೋ ಒಂದು ಸ್ವರೂಪವನ್ನು ಹೊಂದಿರಬಹುದು, ಅವರು ನರಸಿಂಹ ಲೋಕಕ್ಕೆ ಹೋಗ್ತಾರೆ. ಕೆಲವರು ಗೋಲೋಕ ಧಾಮಕ್ಕೆ ಹೋಗ್ತಾರೆ. ಅದು ಸ್ವರೂಪ ಸಿದ್ಧಿಯ ಸಮಯದಲ್ಲಿ ಗೊತ್ತಾಗ್ತದೆ ನನ್ನ ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲಿ ನನ್ನ ಸ್ಥಾನ, ಮತ್ತು ವೃಂದಾವನದಲ್ಲಿ ಸಹ ಎಲ್ಲಿ ರಾಧಾಕುಂಡನೋ, ಅಥವಾ ರಮಣ್ ರೇಟಿನೋ, ಅಥವಾ ಗೋವರ್ಧನೋ, ಅಥವಾ ಬೇರೆ ಬೇರೆ ಸ್ಥಾನದ ಇದು 12 ವನಗಳು ಇದೆ, ಅಲ್ಲಿ ಎಲ್ಲಿ ನನ್ನ ಕಾಮ್ಯವನಿದೆ, ಮಧುವನಿದೆ, ಅಲ್ಲಿ ನನ್ನ ಸ್ಥಾನ, ನನ್ನ ಗ್ರೂಪ್ ಯಾವುದು, ನನ್ನ ಆಧ್ಯಾತ್ಮಿಕ ಸ್ಪಿರಿಚುವಲ್ ಮಾಸ್ಟರ್ ಯಾರು, ಎಲ್ಲ ಗೊತ್ತಾಗ್ತದೆ. ಸೊ ಇದು ಭಾವಸ್ಥ ಆಯ್ತು. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಯೇವಾತ್ಮನೀಶ್ವರೇ. ಇದು ಪ್ರೇಮ ಸ್ಟೇಜ್ ಅಲ್ಲಿ ಏನು, ಎಲ್ಲಾ ಹೃದಯದ ಗ್ರಂಥಿಗಳು ಛಿದ್ರವಾಗಿ ನಾಶ ಆಗ್ತದೆ, ಮತ್ತೆ ಭೌತಿಕದ ಅಸ್ತಿತ್ವವನ್ನು ಕೃಷ್ಣ ಸಂಪೂರ್ಣವಾಗಿ ನಾಶ ಮಾಡಿ ಆಧ್ಯಾತ್ಮಿಕ ಅಸ್ತಿತ್ವ ನೀಡ್ತಾನೆ. ಆವಾಗ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತೋ, ಸಂಪೂರ್ಣವಾದ ಆತ್ಮ ಸಾಕ್ಷಾತ್ಕಾರ ಆಗಿ ಒಬ್ಬನು ಭಗವಂತನ ಲೀಲೆಗಳಲ್ಲಿ ಪ್ರವೇಶವನ್ನು ಹೊಂದುತ್ತಾನೆ. ಅಂದ್ರೆ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್. ಭೌತಿಕ ಅಸ್ತಿತ್ವ ಸಂಪೂರ್ಣವಾಗಿ ಹೋಗಿ ಸಂಪೂರ್ಣವಾದ ಆಧ್ಯಾತ್ಮಿಕ ಶರೀರದಿಂದ ಸೇವೆಗಳನ್ನು ಮಾಡ್ತಾರೆ. ಆದ್ರಿಂದ ಕೃಷ್ಣ ಪ್ರೇಮವನ್ನು ಯಾರು ಹೊಂದಿರ್ತಾರೆ
ಅವರ ಬಾಹ್ಯವಾದ ಭೌತಿಕ ದೇಹ ಕೆಲವು ವರ್ಷಗಳ ತನಕ ಮಾತ್ರ, ದೇಹವನ್ನು ಬಿಡುವ ತನಕ ಮಾತ್ರ. ಅಂದರೆ ಅವರು ಆಧ್ಯಾತ್ಮಿಕ ದೇಹದೊಂದಿಗೆ ಸೇವೆಗಳನ್ನು ಮಾಡ್ತಾ ಇರ್ತಾರೆ. ಅದರಿಂದ ಶುದ್ಧ ಭಕ್ತರ ದೇಹ ನಮ್ಮ ದೇಹದ ತರ ಅಂತ ನಾವು ಭಾವಿಸಬಾರ್ದು. ಅವರ ದೇಹ ಏನಿದೆ ಸಂಪೂರ್ಣವಾಗಿ ಶುದ್ಧವಾಗಿರುತ್ತೆ. ಕೆಲವರು ಈ ತಪ್ಪನ್ನು ಮಾಡ್ತಾರೆ, ಏನು, ಅವನು ಸಹ ಮಲಮೂತ್ರ ವಿಸರ್ಜನೆ ಮಾಡ್ತಾನೆ, ಏನಿದೆ, ಏನ್ ಶುದ್ಧ ಭಕ್ತ ಅಂತೆ, ಶುದ್ಧ ಭಕ್ತ, ಈ ರೀತಿ ಎಲ್ಲ ಮಾತನಾಡಬಾರ್ದು. ಸೊ ಶುದ್ಧ ಭಕ್ತರಿಗೆ ಬಾಹ್ಯವಾದ ದೇಹ ಇರ್ತದೆ, ಆದರೆ ಅವರು ಆಧ್ಯಾತ್ಮಿಕ ದೇಹದಿಂದ ಸೇವೆಗಳನ್ನು ಮಾಡ್ತಾ ಇರ್ತಾರೆ. ಇದು ಭಗವದ್ಗೀತೆ 1.1ನೇ ಸ್ಕಂದ 2ನೇ ಅಧ್ಯಾಯದಲ್ಲಿ ಇದನ್ನು ವಿವರಿಸಿದ್ದಾರೆ. ಮತ್ತೆ ಎಷ್ಟೊಂದು ಶ್ಲೋಕಗಳು ಇದೆ. ಇನ್ನೊಂದು ಶ್ಲೋಕ ಅಂದ್ರೆ ಶೃಣ್ವತಾ ಶ್ರದ್ಧಯಾ ನಿತ್ಯಂ ಗಣತಸ್ಥ ಚ ಸ್ವಚೇಷ್ಟಿತಂ ಕಾಲೇನ ನ ಅತಿ ದೀರ್ಘೇನ ಭಗವಾನ್ ವಿಶತೆ ರತಿ. ಯಾರಾದ್ರೂ ಓದಿ ದಯವಿಟ್ಟು. ಹೌದು. ಶ್ರೀಮದ್ ಭಾಗವತನು ನಿಯಮಿತವಾಗಿ ಕೇಳುವ ಮತ್ತು ಯಾವಾಗಲೂ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸುವ ವ್ಯಕ್ತಿಗಳ ಹೃದಯದಲ್ಲಿ ದೇವೋತ್ತಮ ವ್ಯಕ್ತಿತ್ವವಾದ ಶ್ರೀಕೃಷ್ಣನು ಅಲ್ಪ ಅವಧಿಯಲ್ಲಿಯೇ ಪ್ರಕಟಗೊಳ್ಳುತ್ತಾನೆ. ಧನ್ಯವಾದಗಳು ಪ್ರಭು. ಹರೇ ಇಲ್ಲಿ ಕೃಷ್ಣ. ಏನು ಹೇಳಿದ್ದಾರೆ? ಬರೇ ನಿಯಮಿತವಾಗಿ ಕೇಳುವ ಅಂತ ಮಾತ್ರ ಅಲ್ಲ, ಅದನ್ನು ಏನು ಹೇಳಿದರೆ ಆ ವಿಷಯಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸುವ. ಸೊ ಸಬ್ಮಿಸಿವ್ ಹಿಯರಿಂಗ್ ಅಂದ್ರೆ ನಾವು ಈ ಅಭ್ಯಾಸಗಳನ್ನು ಗಂಭೀರತೆಯಿಂದ ಪರಿಗಣಿಸಬೇಕು. ಆವಾಗ ಏನಾಗ್ತದೆ, ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನು ಅಲ್ಪಾವಧಿಯಲ್ಲಿ ನಮ್ಮ ಹೃದಯದಲ್ಲಿ ಪ್ರಕಟಗೊಳ್ತಾನೆ. ವಿಶತೆ ಹೃದಿ, ಹೃದಯದಲ್ಲಿ ಪ್ರಕಟಗೊಳ್ತಾನೆ. ಆದ್ರಿಂದ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದು ಇಂಪಾರ್ಟೆಂಟ್. ಅದರ ಜೊತೆಗೆ ಮನನ ಮಾಡಿ ಅದನ್ನು ನಿಧಿಧ್ಯಾಸನ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಕ್ಷಾತ್ಕಾರಗಳನ್ನು ನಾವು ಪಡಿಬೇಕು. ಈ ಶ್ರವಣದ ಅಭ್ಯಾಸ ಮತ್ತು ಈ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡುವುದು, ಇದನ್ನೆಲ್ಲ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕು. ಆವಾಗ ಶ್ರೀಕೃಷ್ಣನು ನಮ್ಮ ಹೃದಯದಲ್ಲಿ ಪ್ರಕಟಗೊಳ್ಳುತ್ತಾನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆ ಅಥವಾ ಕಾಮೆಂಟ್, ತಿದ್ದುಪಡಿಗಳಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಸೊ ಇದರಿಂದ ನಮಗೆ ಅರ್ಥ ಆಗ್ತದೆ ಏನು, ಶ್ರೀಮದ್ ಭಾಗವತ ಶ್ರವಣವನ್ನು ಮಾಡುವುದು, ಶ್ರವಣ ಮಾತ್ರ ಮಾಡುವುದಲ್ಲ, ಅದನ್ನು ಹೇಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಇದನ್ನೆಲ್ಲ ನಾವು ನೋಡಿದ್ವಿ. ಮುಂದಿನ ಕ್ಲಾಸಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪದ ಶ್ರವಣ ಸಾಧನಾಭ್ಯಾಸ ಇದನ್ನು ನೋಡೋಣ. ಹರೇ ದಯವಿಟ್ಟು ಕೃಷ್ಣ ಪ್ರಭುಜಿ. ಕ್ಷಮಿಸಿ, ಇವತ್ತು ಲಿಂಕ್ ಕಳಿಸ್ಲಿಕ್ಕೆ ಮರ್ತೋಯ್ತು. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ, ನಾವು ಏನು ಇದ್ ಮಾಡಿದ್ರು ನಾವು ಬದ್ಧಾತ್ಮರಲ್ವಾ ಪ್ರಭುಜಿ, ಅಷ್ಟು ಬೇಗ ತಲೆಗೆ ಹೋಗೋದಿಲ್ಲ ಮತ್ತೆ ನೆನ್ಸ್ಕೊಳಕ್ಕೆ. ಸೊ ಸಂಸಾರ ಅನ್ನೋ ತಾಪತ್ರಗಳು ಇರುತ್ತಲ್ವಾ ಪ್ರಭುಜಿ. ನೀವ್ ಹೇಳೋದ್ ತುಂಬಾ ಇಷ್ಟ ಆಯ್ತು ನಮ್ಗೆ. ಅದು ಜ್ಞಾನ ಇರ್ಬೇಕು ನಮ್ಗೂನು ಪ್ರಭುಜಿ. ಆದ್ರೂ ಮರ್ತೋಗ್ಬಿಡ್ತೀವಿ. ನೀವ್ ಹೇಳ್ದಂಗೆ ಇವಾಗ ಭಾಗವತಂ ಕೇಳ್ತಾ ಇರ್ತೀವಿ, ಹಾಗೆ ಮತ್ತೆ ಆ ಶ್ಲೋಕಗಳು ಮರ್ತೋಗ್ಬಿಡ್ತೀವಿ ಪ್ರಭುಜಿ ನಾವು. ಅದಕ್ಕೆ ಉತ್ತಮವಾದ ಅಭ್ಯಾಸ ಏನು ಗೊತ್ತಾ, ಈ ಒಂದೇ ಲೆಕ್ಚರ್ ಅನ್ನು, ಒಂದೇ ಉಪನ್ಯಾಸ ಏನೇ ಲೆಕ್ಚರ್ ಇರುತ್ತೆ, ಅದನ್ನು ಕಡೆ ಪಕ್ಷ 2 ಸಲ ಅಥವಾ 3 ಸಲ ಕೇಳುದು. ಅದು ಬೆಸ್ಟ್ ಪ್ರಾಕ್ಟೀಸ್. ಯಾಕೆಂದ್ರೆ ನಾವು ಈಗ ಉದಾಹರಣೆಗೆ 1 ಸಲ ಲೆಕ್ಚರ್ ಅನ್ನು ಕೇಳಿದ್ವಿ, ನಾಳೆನೋ ಅಥವಾ ನಾಡ್ದು ಮತ್ತೊಂದು ಸಲ ಅದನ್ನೇ ಕೇಳೋದು. ಅದು ನೆನಪಿದ್ರೆ ಒಳ್ಳೆಯದು, ನೆನಪಿಲ್ಲ ಅಂದ್ರೆ ಮತ್ತೊಂದು ಸಲ ಕೇಳುದು. ಸೊ ಅದು 2-3 ಸಲ ಕೇಳಿದಾಗ ಅದು ಮನಸ್ಸಿಗೆ ಹೋಗ್ತದೆ, ಮತ್ತು 2ನೇ ಸಲ ಅಥವಾ 3ನೇ ಸಲ ಸರಿಯಾಗಿ ಕೇಳಿದಾಗ ಅದು ನೆನಪಾಗ್ಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಅದಕ್ಕೆ ನಾನು ಕೆಲವೊಮ್ಮೆ ಒಂದೊಂದು ಲೆಕ್ಚರ್ಸ್ಗಳನ್ನು ಕೆಲವು ಲೆಕ್ಚರ್ಸ್ಗಳನ್ನು ಈವನ್ 1 ತಿಂಗಳು ಅದೇ ಲೆಕ್ಚರ್ ಅನ್ನು ಕೇಳ್ತಾ ಇದ್ದೆ ನಮ್ಮ ಆಧ್ಯಾತ್ಮಿಕ ಗುರುಗಳಿಂದ.
ಒಂದೇ ಲೆಕ್ಚರ್ 1 ತಿಂಗಳು ಅಥವಾ ಒಂದೇ ಲೆಕ್ಚರ್ 1 ವಾರ 2 ವಾರ ಅದನ್ನೇ ಕೇಳೋದು, ಪದೇ ಪದೇ ಅದನ್ನೇ ಕೇಳೋದು. ಆವಾಗ ಅದು ಏನಾಗ್ತದೆ, ಮನಸ್ಸಿನ ಒಳಗೆ ಹೋಗುತ್ತೆ, ನೆನಪಿರುತ್ತೆ, ಅದನ್ನು ಮನನ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಯಾತಕ್ಕಾಗಿ ಮಹಾರಾಜರು ಈ ರೀತಿ ಹೇಳಿದ್ರು, ಇದರ ನಿಜವಾದ ತಾತ್ಪರ್ಯ ಏನು? ಈಗ ನಮಗೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಎಲ್ಲರಿಗೂ ತಾಪತ್ರಯಗಳು ಇದೆ, ಸಂಸಾರ ಏನು ರೆಸ್ಪಾನ್ಸಿಬಿಲಿಟೀಸ್ಗಳು ಎಲ್ಲ ಇದೆ. ಅದಕ್ಕಾಗಿ ನಾವು ಡಿವೈಡ್ ಮಾಡ್ಕೊಂಡಿರ್ತೀವಿ, ಬೆಳಿಗ್ಗಿನ 9 ಗಂಟೆಯಿಂದ ರಾತ್ರಿಯ 9 ಗಂಟೆಗಳ ಕಾಲ ನಮ್ಮ ಚಟುವಟಿಕೆಗಳು ಏನು, ಆಫೀಸ್ ವರ್ಕ್ಗಳು ಇದೆ, ಗೃಹಿಣಿಯರು ಅವರು ಕುಕಿಂಗ್ಗಳನ್ನು ಮಾಡ್ತಾರೆ, ಅಥವಾ ಬಿಸ್ನೆಸ್ ಇರಬಹುದು, ಅಥವಾ ತಾಯಿ ಮಕ್ಕಳನ್ನು ನೋಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಈ ಎಲ್ಲ ಕಾರ್ಯಚಟುವಟಿಕೆಗಳು 9 to 9. ರಾತ್ರಿ 9 ಗಂಟೆಗೆ ಮಲ್ಕೊಂಡ್ರೆ ಅಥವಾ 10 ಗಂಟೆಗೆ ಮಲ್ಕೊಂಡ್ರೆ 9 ಗಂಟೆಯಿಂದ 3 ಗಂಟೆ ಅಥವಾ 10 ಗಂಟೆಯಿಂದ 4 ಗಂಟೆ. ಸೊ 3 ಗಂಟೆಯಿಂದ ಮತ್ತೆ ಬೆಳಿಗ್ಗೆ 9 ಗಂಟೆ ತನಕ ಎಷ್ಟು ಸಮಯ ಇದೆ? 4 ರಿಂದ 5 ಗಂಟೆಗಳ ಕಾಲ ಇದೆ. ಆವಾಗ ನಮ್ಮ ನಿಜವಾದ ಸಾಧನೆ ನಾವು ಏನು ಮಾಡ್ತೇವೆ? 2 ಗಂಟೆಗಳ ಕಾಲ ಹರೇ ಕೃಷ್ಣ ಮಹಾಮಂತ್ರ ಜಪ 16 ಮಾಲೆ, 1 ಗಂಟೆಗಳ ಕಾಲ ಭಾಗವತ ಶ್ರವಣ, ಮತ್ತು 1 ಗಂಟೆಗಳ ಕಾಲ ನಮ್ದು ಮಂಗಲಾರತಿ ಅಥವಾ ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಓದುವುದು, ಇದೆಲ್ಲ 1 ಗಂಟೆ. 4 ಗಂಟೆಗಳ ಕಾಲ ಸಾಧನ ಅಭ್ಯಾಸ. 24 ಗಂಟೆಯಲ್ಲಿ 4 ಗಂಟೆಗಳ ಕಾಲ ಸಾಧನ ಅಭ್ಯಾಸ, 6 ಗಂಟೆ ನಿದ್ದೆ, 10 ಗಂಟೆ ಆಯ್ತು. ಉಳಿದ 14 ಗಂಟೆ ನಮ್ಮ ಎಲ್ಲ ಸಂಸಾರದ ಕಾರ್ಯಗಳು ಇರ್ತದಲ್ಲ, ಅದನ್ನೆಲ್ಲ ಮಾಡ್ಲಿಕ್ಕೆ ನಾವು ಉಪಯೋಗ ಮಾಡ್ಬೋದು. ಆದ್ರೆ ಆ 14 ಗಂಟೆಗಳ ಕಾಲ ನಾವು ಈ ರೀತಿ ಆಲೋಚನೆ ಮಾಡಬಾರ್ದು, ಏನು ಅಂದ್ರೆ ನಂದು ಎಲ್ಲ ಸಾಧನ ಮುಗೀತು, ಇನ್ನು ನಾಳೆ ನೋಡಿದ್ರಾಯ್ತು ಅಂತ ಅಲ್ಲ. 14 ಗಂಟೆಗಳ ಕಾಲ ಶ್ರೀಮದ್ ಭಾಗವತದಲ್ಲಿ ಏನು ಕೇಳಿದ್ವಿ ಅದನ್ನು ನಾನು ನನ್ನ ಜೀವನದಲ್ಲಿ, ಈಗ ಕೆಲವು ಸನ್ನಿವೇಶಗಳು ಬರ್ತದೆ, ಅದರಲ್ಲಿ ಹೇಗೆ ಅಳವಡಿಸ್ಕೊಳ್ಳುವುದು. ಕೆಲವರು ನಮಗೆ ಬೈತಾರೆ, ಕೋಪವನ್ನು ತರ್ತಾರೆ. ಕೋಪವನ್ನು ತಂದಾಗ ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ಮಾಡಬೇಕು? ಭಾಗವತದಲ್ಲಿ ಇದೆ. ದಕ್ಷ ಮಹಾರಾಜನಿಗೆ ಕೋಪ ಬಂತು, ಅವನು ವೈಷ್ಣವ ಅಪರಾಧ ಮಾಡಿದ, ಆಗ ಅವನ ಸನ್ನಿವೇಶ ಏನಾಯಿತು? ನಾವು ಅದೇ ರೀತಿ ನಾವು ವೈಷ್ಣವ ಅಪರಾಧ ಮಾಡಿದರೆ ನಮ್ಮ ಸನ್ನಿವೇಶ ಅದೇ ರೀತಿ ಆಗ್ತದೆ. ಅದರಿಂದ ಕೋಪವನ್ನು ನಿಯಂತ್ರಣ ಮಾಡಬೇಕು. ಇದನ್ನೆಲ್ಲ ನಾವು ಕಲಿತೇವೆ, ಅದನ್ನು ನಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ತೇವೆ. ಬೇರೆಯವರು ನಮಗೆ ಕೋಪ ತಂದ್ರೆ ನಾವು ವಿನಮ್ರ ಭಾವರಾಗಿ, ಅಥವಾ ನಮ್ಗೆ ಏನು ಆ ಸನ್ನಿವೇಶಕ್ಕೆ ಅದು ಹೇಗೆ ನಾವು ಪ್ರತಿಕ್ರಿಯೆ ಮಾಡಬೇಕು ಅದೇ ರೀತಿಯಲ್ಲಿ ಶಾಸ್ತ್ರದ ಪ್ರಕಾರ ಪ್ರತಿಕ್ರಿಯೆಯನ್ನು ಮಾಡ್ತೇವೆ. ಸೊ ಅದರಿಂದ ನಾವು ಈ ರೀತಿ ಆಲೋಚನೆ ಮಾಡಬಾರ್ದು, ಏನು ಅಂದ್ರೆ ನಮ್ಮ ಸಂಸಾರದ ಜೀವನ ಬೇರೆ, ಆಧ್ಯಾತ್ಮಿಕ ಜೀವನ ಬೇರೆ ಬೇರೆ ಅಲ್ಲ. ನಮ್ಮ ಸಂಸಾರದ ಜೀವನದಲ್ಲೇ ಆಧ್ಯಾತ್ಮಿಕ ವಿಷಯಗಳನ್ನು ಹೇಗೆ ಅಳವಡಿಸಿಕೊಳ್ಳುವುದು, ಅದು ಬೇರೆ ಬೇರೆ ಅಲ್ಲ. ನನ್ನ ಆಫೀಸ್ ವರ್ಕ್ ಅದು ನನಗೆ ಕೃಷ್ಣನ ಸೇವೆನೇ. ಅದು ನನ್ನ ಮಕ್ಕಳನ್ನು ಮೇಲೆ ಒಳ್ಳೆ ರೀತಿ ಕೃಷ್ಣ ಪ್ರಜ್ಞಾ ಭಾವನೆಯಲ್ಲಿ ಮೇಲೆ ಮಾಡುವುದು, ಅದು ಕೂಡ ಕೃಷ್ಣನ ಸೇವೆನೇ. ಸೊ ಈ ರೀತಿ ನಮ್ಮ ಸಂಸಾರದ ಕಾರ್ಯಚಟುವಟಿಕೆಗಳನ್ನು ಸಹ ನಾವು ಭಕ್ತಿ ಸೇವೆಯ ಪ್ರಕಾರ ಅಥವಾ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು, ಮತ್ತು ಶಾಸ್ತ್ರದ ಪ್ರಕಾರ ನಾವು ಅದನ್ನು ಮನನ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ರೀತಿ ನಮ್ಮ ಸಂಸಾರವನ್ನು ನಡೆಸಬೇಕು. ನಾವು ಈ ರೀತಿ ಭಾವಿಸಬಾರ್ದು, ನಮ್ಮ ಸಂಸಾರ ಜೀವನ ಬೇರೆ, ಇದು ಆಧ್ಯಾತ್ಮಿಕ ಜೀವನ ಬೇರೆ, ಅದರಿಂದ ಸಂಸಾರ ಇರೋದ್ರಿಂದ ನನಗೆ ಆಧ್ಯಾತ್ಮಿಕ ಅಭ್ಯಾಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಆ ರೀತಿ ಮಾಡಬಾರ್ದು. ಕೃಷ್ಣನನ್ನು ಜೀವನದ ಹೇಳಿ. ಅರ್ಥ ಆಯ್ತು ಪ್ರಭುಜಿ, ನೀವ್ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಕೃಷ್ಣನನ್ನು ಜೀವನದ ಮಧ್ಯೆ ಇಡೋದಂದ್ರೆ ಸಂಸಾರದಲ್ಲಿ ಕೃಷ್ಣನನ್ನು ನಮ್ಮ ಜೀವನದ ಮಧ್ಯೆ ಅಂದ್ರೆ ಕೃಷ್ಣನಿಗೆ ಪ್ರಾಮುಖ್ಯತೆ. ಶ್ರೀಮದ್ ಭಾಗವತ ಜಪ ಇದನ್ನ ಮಾಡಿ ನಮ್ಮ ಜೀವನವನ್ನು ನಡೆಸಬೇಕು. ಹರೇ ಕೃಷ್ಣ. ಅವಾಗ ಆನಂದಾಂಬುದಿ ವರ್ಧನಂ, ನಮ್ಗೆ ಅವಾಗ ನಮ್ಮ ಜೀವನದಲ್ಲೂ ಒಂದು ಸಂತೋಷ ಅಥವಾ ಈ ಭಾವನೆಗಳು ಬರ್ತದೆ. ಇಲ್ದಿದ್ರೆ ನಮ್ಗೆ ಜಿಗುಪ್ಸೆ ಅಥವಾ ಡಿಪ್ರೆಷನ್ಸ್ಗಳು ಈ ರೀತಿ ನಾವು ಬೆಳೆಸ್ಕೊಳ್ತೇವೆ. ಹರೇ ಕೃಷ್ಣ.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ನಾನು ಪ್ರಭುಜಿ. ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ ಪ್ರಭು. ನೀವು ಹೇಳಿದಿವಾಗ ಆನ್ಸರು ನಾನು ಕೇಳೋ ಪ್ರಶ್ನೆಗೆ ರಿಲೇಟಿವ್ ಸರಿಗಾಯ್ತು ಪ್ರಭು. ಥ್ಯಾಂಕ್ ಏನ್ ಯು ಪ್ರಶ್ನೆ ಪ್ರಭು. ಇತ್ತು? ಅದೇ ಪ್ರಭು, ಇವಾಗ ನೀವು ಆನ್ಸರ್ ಹೇಳಿದ್ರಲ್ಲ, ಅದಕ್ಕೆ ಇದಾಗಿ ನಾವು ಈ ಭೌತಿಕ ಜೀವನದಲ್ಲಿ ಈ ಗೃಹಸ್ಥರಾಗಿ ಯಾವ ತರ ನಾವು ಅಳವಡಿಕೆ ಮಾಡ್ಕೊಳ್ಬೇಕು ಅಂತ ನಾನು ಕೇಳೋ ಇದಕ್ಕೆ ನೀವು ಹೇಳಿದ ಆನ್ಸರ್ ಕರೆಕ್ಟ್ ಆಯ್ತು ಪ್ರಭು. ಹಾ, ನಾನ್ ಅದೇ ಕೇಳ್- ಗೃಹಸ್ಥ ಜೀವನ ಅಂದ್ರೆ ಅದೇ. ನಾವು ಗೃಹಮೇಧಿ ತರ ಅಲ್ಲ. ಗೃಹಮೇಧಿಗಳು ಏನ್ ಮಾಡ್ತಾರೆ ಅವರು? ಏನೋ ಎಲ್ಲ ಸಂಸಾರ, ಇದು ನಾ ಬರೇ ಸಂಸಾರದಲ್ಲೇ ಮುಳುಗಿರ್ತಾರೆ ಅವರು ಗೃಹಮೇಧಿಗಳು. ನಾವು ಗೃಹಸ್ಥಾಶ್ರಮ ಅಂದ್ರೆ ಆ ತರ ಅಲ್ಲ. ಇದು ಸುಂದರವಾದ ಆಶ್ರಮ. ನಮಗೆ ನಮ್ಮ ಭಕ್ತರು ಫ್ರೆಂಡ್ಸ್ಗಳು ಇದ್ದಾರೆ, ಅಥವಾ ಶಿಕ್ಷಾ ಗುರುಗಳು ನಮಗೆ ಅವರು ಮಾರ್ಗದರ್ಶನ ನೀಡ್ತಾರೆ, ದೀಕ್ಷಾ ಗುರುಗಳು ಇದ್ದಾರೆ. ಎಲ್ಲರೂ ನಮಗೆ ತುಂಬಾ ಪ್ರೀತಿಯನ್ನು ಮಾಡ್ತಾರೆ. ಅವರ ಹತ್ರ ನಾವು ಪ್ರೀತಿಯಿಂದ ನಮ್ಗೆ ಏನಾದರೂ ಕಷ್ಟಗಳು ಇದ್ರೆ ನಾವು ಅವರ ಹತ್ರ ಕೇಳಬಹುದು. ಸೊ ಅದರಿಂದ ಇದು ಸುಂದರವಾದ ಜೀವನ, ಆಧ್ಯಾತ್ಮಿಕ ಜೀವನ, ಗೃಹಸ್ಥ ಜೀವನ. ಸೊ ಅದನ್ನು ನಾವು ಶುಡ್ ಮೇಕ್ ಇಟ್ ಬ್ಯೂಟಿಫುಲ್, ಸುಂದರವಾಗಿ ಮಾಡ್ಕೊಳ್ಬೇಕು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಬೇರೆ ಹರೇ ಕೃಷ್ಣ ಪ್ರಭುಜಿ ಏನೋ ಪ್ರಭುಜಿ. ಹೇಳ್ತಾ ಇದ್ರು, ಪ್ರಭುಜಿಗಳೇ ಹೇಳಿ. ನಮ್ದು ಇದು ರಸ ಹೇಳ್ತಿರಲ್ಲ ಪ್ರಭುಜಿ, ದಾಸ್ಯ ರಸ, ಸಾಂಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ ಅಂದ್ಬಿಟ್ಟು. ಇದು ವಾತ್ಸಲ್ಯ ರಸ ಮತ್ತು ಮಾಧುರ್ಯ ರಸ ಸ್ವಲ್ಪ ಡಿಫರೆನ್ಸ್ ಏನು ಪ್ರಭುಜಿ ಹೇಳ್ತೀರಾ? ತಂದೆ ತಾಯಿಗಳಿಗೆ ಮತ್ತೆ ಹೆಂಡತಿಯರಿಗೆ ಏನ ಡಿಫ್ರೆನ್ಸ್? ತಂದೆ ತಾಯಿಗಳಿಗೆ ಮತ್ತೆ ಹೆಂಡತಿಯರಿಗೆ ಏನ್ ಡಿಫ್ರೆನ್ಸ್? ಮಾಧುರ್ಯ ರಸ ಅಂದ್ರೆ ಹೆಂಡತಿಯ ತಂದೆ ತಾಯಿಗೆ ಯಾರ್ಯಾರು? ಮಾಧುರ್ಯ ರಸದಲ್ಲಿ ಮಾಧುರ್ಯ ರಸ ತುಂಬಾ ಆತ್ಮೀಯರು. ಮಾಧುರ್ಯ ರಸದಲ್ಲಿ 3 ವಿಧ. ವೃಂದಾವನದಲ್ಲಿ ಗೋಪಿಯರು ತುಂಬಾ, ಅಂದ್ರೆ ಅದರಲ್ಲೂ ಸ್ವಕೀಯ ಪರಕೀಯ. ಆಮೇಲೆ ವೈಕುಂಠದಲ್ಲಿ, ಇದು ದ್ವಾರಕದಲ್ಲಿ ರಾಣಿಯರು, ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಇವರೆಲ್ಲ ಅವರೆಲ್ಲ ಮಾಧುರ್ಯ ರಸ. ಆಮೇಲೆ ವೈಕುಂಠದಲ್ಲಿ ಲಕ್ಷ್ಮಿಯರು, ಯಾರು? ಅಷ್ಟಲಕ್ಷ್ಮಿಯರು, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಎಷ್ಟೊಂದು ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನ ಲಕ್ಷ್ಮಿಯರು ವೈಕುಂಠದಲ್ಲಿ. ಇವರು ಮಾಧುರ್ಯ ರಸ. ಆಮೇಲೆ ವಾತ್ಸಲ್ಯ ರಸ ಅಂದ್ರೆ ತಂದೆ ತಾಯಿಗಳು. ಮಾಧುರ್ಯ ರಸ ಅಂದ್ರೆ ಇವರು ಅದನ್ನು ಹೇಳಿದ್ನಲ್ಲ, ತಂದೆ ತಾಯಿ. ವಾತ್ಸಲ್ಯ ಅಂದ್ರೆ ಮಾಧುರ್ಯ ರಸ ಇದು ಗ್ರೇಟರ್ ದೆನ್ ವಾತ್ಸಲ್ಯ. ಮಾಧುರ್ಯ ರಸ ಭಕ್ತರ ದೃಷ್ಟಿಯಿಂದ ಎಲ್ಲ ಇದು ಮಾಧುರ್ಯ ರಸ ಶ್ರೇಷ್ಠವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು ಮಾಧುರ್ಯ ರಸ. ಕೆಳಗೆ ಇರೋದು ಶಾಂತ ರಸ, ಅದರ ಮೇಲೆ ದಾಸ್ಯ. ಹೇಳಿ ಪ್ರಭು. ದಾಸ್ಯದ ಮೇಲೆ ಸಖ್ಯದ ಮೇಲೆ ವಾತ್ಸಲ್ಯ, ವಾತ್ಸಲ್ಯದ ಮೇಲೆ ಮಾಧುರ್ಯ. ಯಾಕಂದ್ರೆ ಇದು ಮೇಲೆ ಹೋದಾಗೆ ಕೆಳಗಿನ ರಸಗಳು ಆ ಮೇಲಿನ ರಸಗಳಲ್ಲಿ ತುಂಬಿರ್ತದೆ. ದಾಸ್ಯ ರಸದಲ್ಲಿ ಶಾಂತನೂ ಇದೆ, ದಾಸ್ಯನೂ ಇದೆ. ಸಖ್ಯದಲ್ಲಿ ಶಾಂತ, ದಾಸ್ಯ, ಸಖ್ಯ 3 ಇದೆ. ವಾತ್ಸಲ್ಯದಲ್ಲಿ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ. ಸೊ ಮಾಧುರ್ಯದಲ್ಲಿ 5 ಇದೆ. ಆ ರೀತಿ ಸರಿ ಸರಿ, ಓಕೆ. ಇದು ಆತ್ಮ ಸಾಕ್ಷಾತ್ಕಾರ ಹೇಳಿದೆ. ಆತ್ಮ ಸಾಕ್ಷಾತ್ಕಾರ ಅಂಡ್ ಭಗವಂತನ ಸಾಕ್ಷಾತ್ಕಾರ ಏನು ಡಿಫರೆನ್ಸ್ ಬರ್ತದೆ? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾನು ಹೇಳಿದ್ದೇನು, ಭಗವಂತನ ಜೊತೆಗೆ ನನ್ನ ಇರುವಂತಹ ರಿಲೇಶನ್ಶಿಪ್ಸ್ ಗಳು ಏನು ಅಂತ. ಅಂದ್ರೆ ನಾನು 5 ರಸಗಳಲ್ಲಿ ನಾನು ಏನಾಗಿದ್ದೇನೆ, ನವಿಲ್ ಆಗಿರ್ಬೋದು, ಅಥವಾ ಗೋಪ ಆಗಿರ್ಬೋದು, ಗೋಪಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು. ತಂದೆ ತಾಯಿ ಅಂದ್ರೆ ತಂದೆ ತಾಯಿ ಅಂತ ಅಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ರಿಲೇಟಿವ್ಸ್ ಗಳಲ್ಲಿ ಉನ್ನತ ಸ್ಥಾನವನ್ನು ಹೊಂದಿರೋರು, ಮಾಮ ಮಾವ, ಆ ರೀತಿ ಎಲ್ಲ ಅದು ವಾತ್ಸಲ್ಯ ರಸದಲ್ಲಿ ಬರ್ತದೆ. ಸೊ ಅದು ನಾನು ಆಧ್ಯಾತ್ಮಿಕ ಲೋಕದಲ್ಲಿ ಏನು ನನ್ನ ಸ್ಥಾನ ಅಥವಾ ನನ್ನ ಸ್ವರೂಪ ಏನು, ಇದು ಆತ್ಮ ಸಾಕ್ಷಾತ್ಕಾರ. ಆದ್ರೆ ಭಗವಂತನ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಜೊತೆಗೆ ಹೋಗ್ತಾ ಇರ್ತದೆ. ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಏನು? ಭಗವಂತನ
ಗುಣ, ಲೀಲೆ, ರೂಪ, ಧಾಮ ಇದರ ಬಗ್ಗೆ. ನಮ್ ಕೃಷ್ಣ ಅಂದ್ರೆ ಯಾರು? ಅವೆಲ್ಲ ಕೃಷ್ಣ ಅಂದ್ರೆ ದೇವೋತ್ತಮ ಪರಮ ಪುರುಷ. ಅವನು ವೃಂದಾವನದಲ್ಲಿ ಇರ್ತಾನೆ, ಬೆಣ್ಣೆಗಳನ್ನು ಕದೀತಾನೆ, ಈ ರೀತಿಯ ಲೀಲೆಗಳನ್ನು ಮಾಡ್ತಾನೆ, ನಮಗೆ ಕಳಲನ್ನು ಹಿಡಿದಿದ್ದಾನೆ, ಅಥವಾ ಪೀತಾಂಬರ ಎಲ್ಲೋ ಡ್ರೆಸ್ಗಳನ್ನು ಹಾಕಿರ್ತಾನೆ. ಇದು ಈ ರೀತಿ ಬೇರೆ ಬೇರೆ ಅವನ ಬಗ್ಗೆ ಅರ್ಥ ಮಾಡ್ಕೊಳ್ಬಹುದು. ಅವನು ಹೇಗೆ ದೇವೋತ್ತಮ ಪರಮ ಪುರುಷ, ಅವನು ಹೇಗೆ ಸ್ಥಿತಿ, ಭಾಗವತದಲ್ಲಿ ಇದೆ ಅಲ್ಲ, ಸೃಷ್ಟಿ, ಸ್ಥಿತಿ, ಪ್ರಳಯ ಇದನ್ನೆಲ್ಲ ಮಾಡ್ತಾನೆ. ಅವನು ಹೇಗೆ ಆ ನರಸಿಂಹನಾಗಿ ಬಂದ, ಹೇಗೆ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ, ಇದರೆಲ್ಲವನ್ನು ಸಾಕ್ಷಾತ್ಕಾರ ಮಾಡುವುದು ಇದು ಭಗವಂತನ ಸಾಕ್ಷಾತ್ಕಾರ. ಇದೆಲ್ಲ ಶ್ರೀಮದ್ ಭಾಗವತದಲ್ಲಿ ಇದು ಎರಡು ಜೊತೆ ಜೊತೆಗೆ ಹೋಗ್ತದೆ. ಆತ್ಮ ಸಾಕ್ಷಾತ್ಕಾರ ಮತ್ತು ಭಗವಂತನ ಸಾಕ್ಷಾತ್ಕಾರ ಜೊತೆ ಜೊತೆಗೆ ಹೋಗ್ತದೆ. ನಾವು ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದ ಹಾಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಜೊತೆ ಜೊತೆಗೆ ನಮ್ಮ ಹೃದಯದಲ್ಲಿರುವ ಕಾಮ ಕಡಿಮೆ ಆಗ್ತಾ ಬರ್ತದೆ. ಕಾಮ ಕಡಿಮೆ ಆಗ್ತಾ ಬಂದ ಹಾಗೆ ನಮ್ಮ ಆತ್ಮ ಸಾಕ್ಷಾತ್ಕಾರ ಜಾಸ್ತಿ ಆಗ್ತಾ ಹೋಗ್ತದೆ, ಭಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಭಾವಭಕ್ತಿಯ ಸ್ತರದಲ್ಲಿ ಸಂಪೂರ್ಣವಾದ ಸಾಕ್ಷಾತ್ಕಾರ ಆಗ್ತದೆ. ಹರೇ ಕೃಷ್ಣ. ಅದನ್ನೇ ನಾವು ನೋಡಿರುವುದು ಇಲ್ಲಿ ಸ್ಲೈಡ್ ಅಲ್ಲಿ, ಇದನ್ನೇ ನೋಡಿದ್ವಲ್ಲ. ಕಾಮ ತುಂಬಾ ಇದೆ, ಆತ್ಮ ಸಾಕ್ಷಾತ್ಕಾರ ಭಕ್ತಿ ಏನೂ ಇಲ್ಲ. ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಜಾಸ್ತಿ ಆಗ್ತಾ ಹೋಗ್ತದೆ, ಕಾಮ ಕಡಿಮೆ ಆಗ್ತಾ ಬರ್ತದೆ. ಭಗವಂತನ ಬಗ್ಗೆ ಸಾಕ್ಷಾತ್ಕಾರ ಅಂದ್ರೆ ಕೃಷ್ಣನ ಧ್ರುವ ಮಹಾರಾಜರಿಗೆ ಎರಡು ಧ್ರುವ ಮಹಾರಾಜರು ಆತ್ಮ ಸಾಕ್ಷಾತ್ಕಾರ ಆಮೇಲೆ ಭಗವಂತನ ಸಾಕ್ಷಾತ್ಕಾರ ಎರಡೂ ಮಾಡ್ಕೊಂಡ್ರು. ಎಲ್ರು ಪ್ರತಿಯೊಬ್ರು ಅದೇ ಮಾಡ್ಕೊಳ್ಳುದು. ಅದು ರೈಲ್ವೆ ಟ್ರ್ಯಾಕ್ ಇದ್ದಾಗೆ. ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೇಗಿರುತ್ತೆ, ರೈಲ್ವೆ ಟ್ರ್ಯಾಕ್ ಹೇಗಿರುತ್ತೆ? ಹೌದೌದು, ಎರಡು ಜೊತೆಗೆ ಹೋಗ್ತಾ ಇರುತ್ತಲ್ವಾ. ಅದೇ ರೀತಿ ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಜೊತೆಗೆ ಹೋಗ್ತಾ ಇರುತ್ತೆ. ಹರೇ ಕೃಷ್ಣ. ನಾವೇನ್ ಅನ್ಕೊಂಡಿದ್ದೆ ಪ್ರಭುಜಿ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಮ್ಮನ್ನ ನಾವು ಅರ್ಥಕೊಳ್ಳೋದು. ಅಂದ್ರೆ ನಮ್ಮದ್ಲೇ ಆತ್ಮ, ನಾವು ಆತ್ಮ ಶರೀರ ಅಲ್ಲ, ಆತ್ಮ ಇದೀವಿ. ಆತ್ಮ ಬಂದು ಭಗವಂತನ ಒಂದು ಅಂಶ ಅಂತ ಗೊತ್ತು. ಈ ತರ ತಿಳ್ಕೊಂಡಿದ್ರೆ ಈ ತರ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಕರೆಕ್ಟ್, ನೀವು ಅರ್ಥಕೊಂಡಿರೋದು ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಅದು ಕರೆಕ್ಟ್. ಆದ್ರೆ ಅದು ಈಗ ನಿಮ್ಗೆ ಬರೇ ಜ್ಞಾನ ಮಾತ್ರ ಇದೆ, ಅದು ಸಾಕ್ಷಾತ್ಕಾರ ಬರ್ಬೇಕು. ಈಗ ನಮ್ಗೆ ಬರೇ ಥಿಯರಟಿಕಲಿ ಗೊತ್ತು, ಏನು ನಾನು ದೇಹ ಅಲ್ಲ, ನಾನು ಜೀವಾತ್ಮ, ಬರೇ ಗೊತ್ತು, ಇನ್ನು ಸಾಕ್ಷಾತ್ಕಾರ ಆಗಿಲ್ಲ ಅಲ್ವಾ. ಅಂದ್ರೆ ಅದಕ್ಕೆ ಜ್ಞಾನ ಮತ್ತು ವಿಜ್ಞಾನ ಒಂದು ಬರೇ ಥಿಯರಟಿಕಲ್ ನಾಲೆಜ್. ಥಿಯರಟಿಕಲ್ ಅಂದ್ರೆ ಬರೇ ಗೊತ್ತಿರ್ತದೆ, ಆದ್ರೆ ಅದ್ರ ಬಗ್ಗೆ ಸಾಕ್ಷಾತ್ಕಾರ ಆಗಿರಲ್ಲ. ವಿಜ್ಞಾನ ಅಂದ್ರೆ ಸಾಕ್ಷಾತ್ಕಾರ ಮಾಡಿದಂತಹ ಜ್ಞಾನ. ಹರೇ ಕೃಷ್ಣ ಪ್ರಭುಜಿ. ಅರ್ಥ ಆಯ್ತು ಹರೇ ಪ್ರಭುಜಿ. ಕೃಷ್ಣ. ಹರೇ ಕೃಷ್ಣ. ಸಾಕ್ಷಾತ್ಕಾರ ಅನ್ನಂಗೆ ಇಲ್ಲ, ಪ್ರತಿ ಒಂದು ಕ್ಷಣನು ಏನಾರ ಒಂದ್ ತಪ್ಪು ಮಾಡೇ ಮಾಡ್ತೀವಿ, ಇದು ಮಾಡ್ತೀವಿ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಅಂದ್ರೆ ಸಾಕ್ಷಾತ್ಕಾರ ಅಂದ್ರೆ ನಮ್ಗೆ ಅದು ಜ್ಞಾನ ತಿಳಿದಿದ್ರು ಕೂಡ ಅದನ್ನ ವಿಜ್ಞಾನವಾಗಿ ಅಳವಡಿಸ್ಕೊಳಕ್ಕೆ ಏನಾರ ಒಂದ್ ತಪ್ಪು ಮಾಡೇ ಮಾಡ್ತೀವಿ. ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದೇ ತುಂಬಾ ಕಡಿಮೆ ಅಂತ ಹೇಳ್ತಾ ಇದೀನಿ ಪ್ರಭುಜಿ. ನೀವು ಇದು ಸಾಕ್ಷಾತ್ಕಾರಗಳನ್ನು ಯಾವಾಗ್ಲೂ ಭಗವಂತ ನೀಡ್ತಾನೆ. ಇಲ್ಲಿ ನಾವು ಎಲ್ಲಿ ಓದಿದ್ವಿ, ಇದ್ರಲ್ಲಿದೆ, ಈ ಸ್ಲೈಡ್ ಅಲ್ಲಿ ನೋಡ್ತಾ ಇದ್ವಿ. ಇದನ್ನು ತನ್ನ ಸಂದೇಶಗಳನ್ನು ಕೇಳುವ ಹಂಬಲಗಳನ್ನು ಬೆಳೆಸಿಕೊಂಡ ಭಕ್ತನ ಹೃದಯದಿಂದ ಭೌತಿಕ ಭೋಗದ ಬಯಕೆಗಳನ್ನು ಶುದ್ಧೀಕರಿಸುತ್ತಾನೆ ಭಗವಂತ. ಸೊ ಸಾಕ್ಷಾತ್ಕಾರಗಳನ್ನು ಭಗವಂತ ನೀಡ್ತಾನೆ. ಆದರೆ ನಮ್ಮ ಸೈಡಿಂದ ನಾವು ಕೇವಲ ಪ್ರಯತ್ನವನ್ನು ಮಾತ್ರ ನಾವು ಮಾಡಬಹುದು. ಹಿಂದಿನ ಕ್ಲಾಸಲ್ಲಿ ನಾವು ಏನ್ ನೋಡಿದ್ವಿ? ಎರಡು ವಿಷಯಗಳು ಬೇಕು. ಏನು? ಇದನ್ನು ಓದಿದಾಗ ನಿಮ್ಗೆ ಇಲ್ಲಿ ಸ್ಲೈಡ್ ನೋಡ್ತಾ ಇದ್ದೀರಲ್ವಾ, ನಮ್ಮ ಪೂರ್ಣ ಪ್ರಯತ್ನ 100% ಅರೆಮನಸ್ಸಿನ ಪ್ರಯತ್ನ ಅಲ್ಲ. ನಾವು ಬರೇ ಅರೆಮನಸ್ಸಿನ ಪ್ರಯತ್ನ ಮಾಡ್ತಾ ಇದ್ರೆ ನಮಗೆ ಸಂಪೂರ್ಣವಾದ ಸಾಕ್ಷಾತ್ಕಾರ ಸಿಗಲ್ಲ. ಆದ್ರಿಂದ ಪೂರ್ಣ ಪ್ರಯತ್ನ ಮಾಡಿದಾಗ ಕೃಷ್ಣನ ಕೃಪೆ ಸಿಗ್ತದೆ, ಆವಾಗ ಸಾಕ್ಷಾತ್ಕಾರಗಳು ಸಿಗ್ತದೆ. ಆವಾಗ ಸಾಕ್ಷಾತ್ಕಾರಗಳು ಸಿಕ್ಕಿದಾಗ ಕಾಮವನ್ನು ಗೆಲ್ಲಿಕ್ಕೆ ಆಗತ್ತೆ.
ಆದರೆ ನಾವು ಅರೆಮನಸ್ಸಿನ ಪ್ರಯತ್ನವನ್ನು ಮಾಡಿದ್ರೆ ಕೃಷ್ಣನ ಕೃಪೆ ಸಂಪೂರ್ಣವಾಗಿ ಸಿಗಲ್ಲ. ಸಂಪೂರ್ಣ ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಆಚೆ ಈಚೆ ಸಿಗ್ತಾ ಇರುತ್ತೆ. ಸಂಪೂರ್ಣವಾಗಿ ಸಿಗದೇ ಇದ್ದಾಗ ನಮಗೆ ಅದನ್ನು ಸಂಪೂರ್ಣವಾಗಿ ಜಯಿಸ್ಲಿಕ್ಕೆ ಆಗಲ್ಲ, ಅಥವಾ ತಪ್ಪುಗಳಿಂದ ಮೇಲೆ ಬರ್ಲಿಕ್ಕೆ ಆಗಲ್ಲ. ಆದ್ರಿಂದ ನಮ್ಮ ಪೂರ್ಣ ಪ್ರಯತ್ನ ಇರಬೇಕು. ಆವಾಗ ಕೃಷ್ಣನ ಕೃಪೆಯಿಂದ ನಮಗೆ ಸಾಕ್ಷಾತ್ಕಾರಗಳು ಸಿಗ್ತದೆ, ಕಾಮವನ್ನು ಗೆಲ್ಲಿಕ್ಕೆ ಆಗ್ತದೆ. ಸಾಕ್ಷಾತ್ಕಾರಗಳು ಸಿಕ್ಕಿದಾಗ ಕಾಮವನ್ನು ಗೆಲ್ಲಿಕ್ಕೆ ಆಗ್ತದೆ. ಹರೇ ಆದ್ರೆ ಕೃಷ್ಣ. ಕೆಲವರು ತಪ್ಪಾಗಿ ತಿಳ್ಕೊಂಡಿರ್ತಾರಲ್ಲ ಪ್ರಭುಜಿ, ನನ್ಗೆ ಒಬ್ರು ಕೇಳಿರೋ ನಿಮ್ಗೆ ಆತ್ಮ ಸಾಕ್ಷಾತ್ಕಾರ ಆಯ್ತಾ ಅಂತ. ಇಲ್ಲ ನಮ್ಗೆ ಆಗಿಲ್ಲ ಅಂದ್ರೆ, ಇನ್ನೂ ಆಗಿಲ್ವಾ ನಿಮ್ಗೆ ಅಂತ ಹೇಳ್ತಾ ಇದ್ರು. ಆದ್ರೆ ಅವ್ರು ಕೆಲವರು ಅನ್ಕೋತಾರೆ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಯ್ತು ಅಂತ. ಅದು ಯಾವ ತರ ಪ್ರಭುಜಿ ಅಂತ ಗೊತ್ತಾಯ್ತಲ್ಲ. ಯಾರು ಆತ್ಮ ಸಾಕ್ಷಾತ್ಕಾರ ಆಗಿರ್ತದೆ ಅವರು ಬೇರೆಯವ್ರ ಹತ್ರ ಅದನ್ನ ಹೇಳಲಿಕ್ಕೆ ಹೋಗಲ್ಲ. ದಿಸ್ ಇಸ್ ದ ಸಿಂಪಲ್. ಅದು ಪಬ್ಲಿಕ್ ವಿಷಯ ಅಲ್ಲ ಹೇಳೋದು. ಏನು ಲೆಕ್ಚರ್ಸ್ಗಳಲ್ಲಿ ನನಗೆ ಆತ್ಮ ಸಾಕ್ಷಾತ್ಕಾರ ಆಯಿತು, ಅಥವಾ ಯಾರು ಆಸಕ್ತಿ ಭಾವ ಸ್ಟೇಜಲ್ಲಿ ಇದ್ದಾರೆ ಅವರು ಆ ಥರ ಮಾತನಾಡಲಿಕ್ಕೆ ಹೋಗಲ್ಲ. ಅವರು ಆ ಥರ ಮಾತನಾಡ್ತಾ ಇದ್ದಾರೆ ಅಂದರೆ ಅವರು ಅನರ್ಥ ನಿವೃತ್ತಿಯಲ್ಲಿ ಇದ್ದಾರೆ ಅಂತ ಅರ್ಥ, ಅಥವಾ ನಿಷ್ಠೆ ಅನರ್ಥ ನಿವೃತ್ತಿ ಆ ಸ್ಟೇಜಲ್ಲೇ ಇದ್ದಾರೆ ಅಂದ್ರೆ ಈ ಅಂತ ಅರ್ಥ. ಭಕ್ತಿ ಸೇವೆಯಲ್ಲಿ ಕೃಷ್ಣ ಭಕ್ತಿಲಿ ಇರೋರೆಲ್ಲ ಪ್ರಭುಜಿ ನಾರ್ಮಲ್ ಜನ ಅಂತರ ಹೇಳೋದು. ಅದೇ ಅವರು ಮಾತನಾಡ್ಲಿಕ್ಕೆ ಎಲ್ರು ಹೇಳ್ತಾರೆ ಮಾತಾಜಿ ಅಲ್ವಾ, ಗೊತ್ತಲ್ಲ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಭಗವದ್ಗೀತೆ ನಮ್ಮ ಮನೆಯಲ್ಲಿದೆ, ನನಗೆಲ್ಲ ಗೊತ್ತು. ಆದ್ರೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ನಾವು ಸಾಕ್ಷಾತ್ಕಾರ ಮಾಡ್ಬೇಕಾದ್ರೆ ಜನ್ಮ ಜನ್ಮಾಂತರಗಳು ಆಗ್ತದೆ. ಆದ್ರೆ ನನಗೆಲ್ಲ ಗೊತ್ತು ಅಂತಾರೆ. ಆ ರೀತಿ ಮಾತನಾಡೋರು ನಿಮ್ಗೆ ಸಾವಿರಾರು ಜನ ಸಿಗ್ತಾರೆ. ನನಗೆ ಭಗವದ್ಗೀತೆನ ನನಗೆಲ್ಲ ಗೊತ್ತು ಅಂತ ಎಲ್ಲ ರೀತಿ ಏನು ಭಗವದ್ಗೀತೆಯಲ್ಲಿ ಏನ್ ಹೇಳ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿದ್ದಾರೆ, ಅದೇ ಭಗವದ್ಗೀತೆಯ ಸಾರ ಅಂತೆಲ್ಲ ಹೇಳ್ತಾರೆ. ಸೊ ಹೇಳೋರು ನೂರಾರು ಜನ ಸಿಗ್ತಾರೆ. ಆದರೆ ನಿಜವಾದ ಸಾಕ್ಷಾತ್ಕಾರ ಅಂದ್ರೆ ಏನು, ಶಾಸ್ತ್ರದ ಪ್ರಕಾರ ಏನು, ತತ್ವತಃ. ಅದರಿಂದ ನಾವು ಈ ಎಲ್ಲ ವಿಷಯಗಳನ್ನು ತತ್ವತಃ ಅರ್ಥ ಮಾಡ್ಕೊಳ್ಬೇಕು ಶಾಸ್ತ್ರದ ಪ್ರಕಾರ. ಆವಾಗ ನಮ್ಗೆ ನಾವು ಆವಾಗ ದಿಗ್ಭ್ರಮೆಯನ್ನು ಹೊಂದುವುದಿಲ್ಲ. ಹರೇ ಕೃಷ್ಣ. ಅರ್ಥ ಆಯ್ತಾ ಮಾತಾಜಿ? ಪ್ರಭುಜಿ. ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರ್ತಾರೆ ಮಾತಾಜಿ, ಅವರು ಲಿಬರೇಟೆಡ್ ಸೋಲ್. ಲಿಬರೇಟೆಡ್ ಸೋಲ್ ಅಂದ್ರೆ ಮುಕ್ತಾತ್ಮರು. ಅವರು ಆ ತರ ಇದೆಲ್ಲ ರಹಸ್ಯವಾದ ವಿಷಯಗಳು, ಇದನ್ನೆಲ್ಲ ಪಬ್ಲಿಕ್ ಅಲ್ಲಿ ಯಾರು ಹೇಳಲ್ಲ, ಅಥವಾ ಬೇರೆಯವರಿಗೆ ಹೇಳಕ್ಕೆ ಹೋಗಲ್ಲ. ಆತ್ಮ ಸಾಕ್ಷಾತ್ಕಾರ ಆದವರಿಗೆ ಅವರು ದರ್ಶನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸರ್. ಆತ್ಮದಲ್ಲಿ ಚತುರ್ಭುಜ ಧ್ರುವ ಮಹಾರಾಜರು ಚತುರ್ಭುಜ ರೂಪದಲ್ಲಿ ಆತ್ಮದಲ್ಲೇ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಆಮೇಲೆ ಅದೇ ರೂಪ ಅದೇ ರೂಪ ಮತ್ತು ಭಗವಂತನ ದರ್ಶನನು ಮಾಡಿದ್ರು. ಬಟ್ ಅವರಿಗೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಭಗವಂತನ ಚತುರ್ಭುಜ ಭಗವಂತನೇ ಸಾಕ್ಷಿಯಾಗಿ ನೋಡ್ಕೊಂಡ್ರು ಅವರು. ಹೌದು, ಆಸಕ್ತಿಯ ಸ್ತರದಲ್ಲಿ ಪರಮಾತ್ಮ ಹೃದಯದಲ್ಲಿ ಕಾಣಿಸ್ತಾನೆ, ಆದ್ರೆ ಕೆಲವೊಮ್ಮೆ ಕಾಣಿಸ್ತಾನೆ, ಕೆಲವೊಮ್ಮೆ ಹೋಗ್ತಾನೆ. ಭಾವಸ್ತರದಲ್ಲಿ ಪರಮಾತ್ಮ ಸತತವಾಗಿ ಹೃದಯದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಆಮೇಲೆ ಪ್ರೇಮಸ್ತರದಲ್ಲಿ ಹೊರಗೂ ಕೂಡ ಭಗವಂತನನ್ನು ನೋಡ್ಬೋದು. ಅದನ್ನೇ ಧ್ರುವ ಮಹಾರಾಜರು ಮಾಡಿರೋದು. ಅವರು ಹೃದಯದಲ್ಲಿ ನೋಡಿದಾಗ ಅದು ಆಸಕ್ತಿಯ ಸ್ತರ. ಆಮೇಲೆ ಸ್ವಲ್ಪ ಆಸಕ್ತಿ ಭಾವದಿಂದ ಪ್ರೇಮ. ಅವ್ರು ಎಷ್ಟು ಫಾಸ್ಟ್ ಆಗಿ ಅದನ್ನು ಪಾರ್ ಮಾಡಿದ್ರು. ಒಳಗೆ ಕಾಣಾಗ ಕಣ್ಣು ತೆರೆದು ಬಿಟ್ರೆ ಹೊರಗೆ ಕಾಣಿಸ್ತಾ ಇತ್ತು. ಸೊ ಒಳಗೆ ಸಂಪೂರ್ಣವಾಗಿ ಕಾಣಿಸುವುದು ಭಾವಸ್ಥ, ಹೊರಗೆ ಕಾಣಿಸುವುದು ಪ್ರೇಮಸ್ಥ. ಓಕೆ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಸೊ ಐ ಥಿಂಕ್ ಇದನ್ನೇ ಇಲ್ಲಿ ಲಾಸ್ಟ್ ಶ್ಲೋಕ ಇದೆ ಪ್ರಭುಜಿ. ಏನು ಅಂದ್ರೆ, ನಾವು ಗಂಭೀರವಾಗಿ ಅದನ್ನು ಪರಿಗಣಿಸಿದ್ರೆ ಹೃದಯದಲ್ಲಿ ಅಲ್ಪಾವಧಿಯಲ್ಲೇ ನಾವು ಭಗವಂತನನ್ನು ಕಾಣಬಹುದು. ವಿಷತೆ ಅಂದ್ರೆ ನೋಡಬಹುದು, ಮ್ಯಾನಿಫೆಸ್ಟ್. ಹೃದಯದಲ್ಲಿ ಭಗವಂತ ಹೃದಯದಲ್ಲಿ ಬಹುಬೇಗ ಪ್ರಕಟಗೊಳ್ತಾನೆ. ಹೇಗೆ ನಾವು ಶ್ರೀಮದ್ ಭಾಗವತವನ್ನು ನಿಯಮಿತವಾಗಿ ಕೇಳಬೇಕು, ಗಂಭೀರತೆಯಿಂದ ಕೇಳಬೇಕು. ಓಕೆ, ಧ್ರುವ ಮಹಾರಾಜರು 6 ತಿಂಗಳಲ್ಲೇನೆ ದರ್ಶನ ಮಾಡ್ಕೊಂಡ್ಬಿಟ್ರು ಅವರು. ಹೌದು, ಅಷ್ಟು ಫಾಸ್ಟ್.
ಸೊ ಧ್ರುವ ಮಹಾರಾಜರು 6 ತಿಂಗಳಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಆಮೇಲೆ ಅಜಾಮಿಲ ಎಷ್ಟು ವರ್ಷದಲ್ಲಿ ಮಾಡ್ಕೊಂಡ? 12 ಪರೀಕ್ಷಿತ್ ಮಹಾರಾಜರು ಬರೀ 7 days ಅಲ್ಲ ಪ್ರಭುಜಿ? ಪರೀಕ್ಷಿತ್ ಮಹಾರಾಜರು ಬರೀ 7 days. ಆದ್ರೆ ಪರೀಕ್ಷಿತ್ ಮಹಾರಾಜರ ಅವರ ಸ್ಥಿತಿ ಬೇರೆ ಇತ್ತು. ಅವರಿಗೆ ತಾಯಿಯ ಹೃದಯ ಇದು ಗರ್ಭಿಣಿಯಾಗಿದ್ದಾಗಲೇ ದೇವರ ದರ್ಶನ ಆಗಿತ್ತು ಅವರಿಗೆ. ಹೌದು. ಆದ್ರೆ ಅಜಾಮಿಲನ ತರ ಹೇಗಿತ್ತು? ಅಜಾಮಿಲ ಅವನು ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಗೆ ಅರ್ಪಿತ ಕೊಟ್ಟಿದ್ರು. ಕಣ್ಣಿಂದ ಭಗವಂತನ ನೋಡೋದು, ಕಿವಿಯಿಂದ ಭಗವಂತನ ಅಜಾಮಿಲ ಅವನಿಗೆ ನಾರಾಯಣ ಹೆಸರು ಇಟ್ಕೊಂಡಿರ್ತಾರ ಮಗನಿಗೆ. ಸೊ ನಾರಾಯಣನ ಹೆಸರಿಟ್ಕೊಂಡು ಅವನಿಗೆ ವಿಷ್ಣು ದೂತರ ಮತ್ತೊಂದು ಚಾನ್ಸ್ ಕೊಟ್ಟಾಗ ಕೇವಲ ಅಷ್ಟೊಂದು ಪಾಪಿಯ ಸ್ಥಾನದಿಂದ ಅವರು 12 ವರ್ಷಗಳಲ್ಲಿ ಅವರಿಗೆ ವೈಕುಂಠ ವಿಮಾನ ಬಂತು. ಧ್ರುವ ಮಹಾರಾಜರು 6 ತಿಂಗಳಲ್ಲಿ ಸಾಕ್ಷಾತ್ಕಾರ ಸಂಪೂರ್ಣವಾಗಿ ಪರ್ಫೆಕ್ಷನ್ ಅನ್ನು ಹೊಂದಿದ್ರು. ಅಜಾಮಿಲ 12 ವರ್ಷಗಳಲ್ಲಿ ಪಡೆದ. ಆಮೇಲೆ ಕಟ್ವಂಗ ಮಹಾರಾಜರು ಕೇವಲ ಒಂದು ನಿಮಿಷದಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ್ರು. ಸೊ ಆದ್ರಿಂದ ನಮಗೆ ನಮ್ಮ ಕೈಯಲ್ಲಿದೆ. ಸೊ ನಮ್ಗೆ ಯಾವಾಗ ಎಷ್ಟು ಬೇಗ ಭಗವಂತನ ಸಾಕ್ಷಾತ್ಕಾರ ಬೇಕು ಅಂತ ಅದ್ರ ಪ್ರಕಾರ ನಾವು ಗಂಭೀರತೆಯಿಂದ ಅಭ್ಯಾಸ ಮಾಡ್ಬೇಕು. ಹರೇ ಕೃಷ್ಣ. ಅರ್ಜುನ ಕೂಡ ಸಾಕ್ಷಾತ್ಕಾರ ಪಡ್ಕೊಂಡ್ರಲ್ವಾ ಪ್ರಭುಜಿ ಯುದ್ಧ ಭೂಮಿಯಲ್ಲಿ? ಇದು ಶ್ರೀಮದ್ ಭಾಗವತದಲ್ಲಿ ಇರುವ ಎಲ್ಲ ಸ್ಟೋರಿಗಳು ಅವರು ಸಾಕ್ಷಾತ್ಕಾರವನ್ನು ಪಡೆದಿರುವುದೇ. ನಮ್ಗೆ ಯಯಾತಿ ಸ್ಟೋರಿ ಇದೆ, ಹೇಗೆ ದೇವಯಾನಿ ಯಯಾತಿ ಅವರೆಲ್ಲ ಸಾಕ್ಷಾತ್ಕಾರ ಹೊಂದಿದ್ರು. ಮೊದಲು ಇಂದ್ರಿಯ ತೃಪ್ತಿಗಳಲ್ಲಿ ತೊಡಗಿಕೊಂಡಿದ್ರು ದೇವಯಾನಿ ಎಲ್ಲ, ಯಯಾತಿ ಎಲ್ಲ. ಆಮೇಲೆ ಅವರು ಹೇಗೆ ಸಾಕ್ಷಾತ್ಕಾರವನ್ನು ಪಡೆದ್ರು, ಇದೆಲ್ಲ ಸ್ಟೋರಿ ಅದೇ ಅಲ್ವಾ. ಪುರೂರವ ಉರ್ವಶಿಯ ಹಿಂದೆ ಹೇಗೆ ಬಿದ್ದಿದ್ದ, ಆಮೇಲೆ ಅವನು ಹೇಗೆ ಸಾಕ್ಷಾತ್ಕಾರವನ್ನು ಹೊಂದಿದ. ಸೊ ಇದೆಲ್ಲ ಸ್ಟೋರೀಸ್ಗಳು ಇದೆ. ಅದನ್ನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಂದ್ರೆ ಅದನ್ನು ಕೇಳಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು. ಆವಾಗ ನಾವು ಸಹ ಬಹುಬೇಗ ಕೃಷ್ಣ ಪ್ರೇಮವನ್ನು ಪಡಿಬಹುದು. ಭಗವಂತ ಅದನ್ನು ನಮ್ಗೆ ನೀಡ್ತಾನೆ. ಅದು ನಮ್ಮ ಆಸೆಯ ಮೇಲೆ ಹೊಂದಿದೆ. ತೀವ್ರವಾದ ಆಸೆಯನ್ನು ಹೊಂದಿದ್ರೆ ಬಹುಬೇಗ ಪರಿಪೂರ್ಣತೆಯನ್ನು ಪಡಿಬಹುದು. ಇಲ್ಲದಿದ್ರೆ ಜನ್ಮಾಂತರಗಳು ಆಗ್ಬೋದು. ಅದು ನಮ್ಮ ಆಸೆ. ನಮಗೆ ಇದೇ ಜನ್ಮದಲ್ಲಿ ಭಗವದ್ಧಾಮಕ್ಕೆ ಹೋಗ್ಬೇಕು ಅನ್ನುವ ಆಸೆ ಇದ್ರೆ ಭಗವಂತ ಇದೇ ಜನ್ಮದಲ್ಲಿ ನಮ್ಮನ್ನು ಭಗವದ್ಧಾಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಇಲ್ಲ ಇರ್ಲಿ ಬಿಡಿ, ಇನ್ನೇನು ನೋಡೋಣ, ಮುಂದಿನ ಜನ್ಮದಲ್ಲಿ ನೋಡೋಣ, ಅಥವಾ ಈ ಜನ್ಮದಲ್ಲಿ ಆಗ್ತಾ ಇಲ್ಲ, ತುಂಬಾ ಕಷ್ಟಗಳು ಇದೆ. ಕುಂತಿ ಮಹಾರಾಣಿಗೆ ಇರುವಂತ ಕಷ್ಟ ನೋಡಿದ್ರೆ ನಮ್ಮ ಕಷ್ಟ ಏನು? ಎಲ್ಲರ ಜೀವನದಲ್ಲೂ ಕಷ್ಟಗಳು ಇರ್ತದೆ. ಆದ್ರೆ ದಟ್ ಈಸ್ ನಾಟ್ ದ ಎಕ್ಸ್ಕ್ಯೂಸ್. ನಾನು ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅದು ಆ ರೀತಿಯ ಒಂದು ನೆಪವನ್ನು ನಾವು ಕೊಡಬಾರದು. ಹರೇ ಕೃಷ್ಣ. ದ್ರೌಪದಿಯ ಕಷ್ಟ ಯಾರಿಗೂ ಬಂದಿಲ್ಲ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ, ತುಂಬಾ ವಿಷಯ ಡಿಸ್ಕಷನ್ ಆಯ್ತು ಇವತ್ತು. ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಶ್ರೀಲಾ ಗುರುದೇವ್ ಕಿ ಜೈ. ತುಂಬಾ ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಣಾಮ ಎಲ್ಲರಿಗೂ. ಹರೇ ಕೃಷ್ಣ.